ಮಾತಾಡ್ತಾ ಇದ್ದೀನಿ. ಕ್ರಾಂತಿ ಗ್ರೂಪ್ ಕ್ರಿಯೇಟ್ ಕೃಷ್ಣರಾಜಪುರಂ ವಿಧಾನಸಭಾ ಕ್ಷೇತ್ರ. ನಾವು ವಾಟ್ಸಪ್ ಮೂಲಕ ಹೊಸದಾಗಿ ಒಂದು ಕ್ರಾಂತಿ ಗ್ರೂಪ್ ಅಂತ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಚಾಲಕರಿಗೋಸ್ಕರ ಅಂತ. ಸೊ ಇದರ ಒಂದು ದಾಖಲೆಗಳು ಆಲ್ರೆಡಿ ಪ್ರೊಸೆಸ್ಸಲ್ಲಿದೆ. ಇಯರ್ ಎಂಡಿಂಗ್ ಇರೋ ಕಾರಣದಿಂದ ನಮ್ಮ ರಿಜಿಸ್ಟ್ರೇಷನ್ನು ಸ್ವಲ್ಪ ಪೆಂಡಿಂಗಲ್ಲಿದೆ. ಮತ್ತು ಹಾಗೆ ನಗರ ಟ್ಯಾಕ್ಸಿ ಬಗ್ಗೆ ಇವತ್ತಿನ ದಿನ ನಮ್ಮ ಬೆಂಗಳೂರು ಸಿಟಿಲಿ ಏನೊಂದು ಮಾತುಕತೆ ನಡೀತಾ ಇತ್ತು, ಆ ವಿಚಾರವಾಗಿ ಕೆಲವೊಂದು ನಮ್ಮ ಮನಸ್ಸುಗಳಲ್ಲಿ ಮತ್ತು ನಮ್ಮ ಎಲ್ಲ ಚಾಲಕ ಮಿತ್ರರ ಮನಸ್ಸುಗಳಲ್ಲಿ ಪ್ರಶ್ನೆಗಳಿದ್ದರಿಂದ ಇವತ್ತು ಈ ಒಂದು ನಗರ ಟ್ಯಾಕ್ಸಿ ಸ್ಟಾರ್ಟ್ ಮಾಡಿರ್ತಕ್ಕಂತಹ ಶಿವಣ್ಣನವರು ಮತ್ತು ನಿರಂಜನ್ನವರು, ಈ ಒಂದು ಕಂಪ್ನಿಯ ಡೈರೆಕ್ಟರ್ಸ್ ಅಂತ ಕೂಡ ಹೇಳ್ಬೋದು, ಓನರ್ಸ್ ಅಂತ ಕೂಡ ಹೇಳ್ಬೋದು, ಅವರನ್ನು ಇವತ್ತು ನಮ್ಮ ರಾಮಮೂರ್ತಿ ನಗರ ಭಾಗಕ್ಕೆ ಇಲ್ಲಿಗೆ ಕರೆಸ್ಕೊಂಡಿದ್ದೀವಿ. ಈ ಒಂದು ವಿಚಾರದ ಬಗ್ಗೆ ಟೋಟಲ್ ಆಗಿ ಅವ್ರ ಕಡೆಯಿಂದ ಮಾಹಿತಿ ತಗೊಳ್ಳೋಣ ಅಂತ. ಯಾಕಂದರೆ ಅವರು ಹೇಳ್ತಾ ಇರೋ ಪ್ರಕಾರ 24 ರೂಪಾಯಿ ಕಿಲೋಮೀಟ್ರಿಗೆ ಏನು ಸರ್ಕಾರ ಆದೇಶವನ್ನು ಹೊರಡಿಸಿದೆ ಅದರ ಪ್ರಕಾರ ನಮ್ಮ ಒಂದು ಮೀಟರ್ ಮೂಲಕ ಚಾಲಕರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ವಿಚಾರದ ಬಗ್ಗೆ ಇನ್ನು ಮುಂದಿನ ಮಾತನ್ನು ಶಿವಣ್ಣನವರು ಇದರ ಬಗ್ಗೆ ಮಾತಾಡಿ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ತೆ ಎಲ್ರಿಗೂ. ಸೊ ಥ್ಯಾಂಕ್ ಯು ಸರ್. ಸೊ ಇನ್ವೈಟ್ ಮಾಡಿ ನಮ್ಮ ಕಾನ್ಸೆಪ್ಟ್ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಹೇಳಿ, ಎಲ್ಲ ಡ್ರೈವರ್ಸ್ಕೊಂಡು ಮಾಹಿತಿ ಬೇಕು ಅಂತ ಹೇಳಿರುವಂಥದ್ದು. ನೋಡಿ, ನಗರ ಮೀಟರ್ ಏನು ಆಟೋ ಮತ್ತು ಟ್ಯಾಕ್ಸಿ ಅಂತ ಹೇಳಿ ನಾವೊಂದು ಅಪ್ಲಿಕೇಶನ್ ಸರ್ವಿಸ್ನ ಸ್ಟಾರ್ಟ್ ಮಾಡಿದ್ದು. ಸೊ ಇದೇ ಏನು ಲಾಸ್ಟ್ ಇಯರ್ 4 ಮಂತ್ ಬ್ಯಾಕ್ ಆಟೋಗೋಸ್ಕರ ಅಂತ ಸ್ಟಾರ್ಟ್ ಮಾಡಿದ್ವಿ ಈ ಅಪ್ಲಿಕೇಶನ್. ಏನಾಗ್ತಿತ್ತು ಅಂದರೆ, ನಾವು ಹಿಂದೆ ಎಲ್ಲ ಬೇರೆ ಬೇರೆ ಇದರಲ್ಲೆಲ್ಲ ಕೆಲಸ ಮಾಡ್ತೀವಿ. ನಾನು ಮತ್ತು ಶಿವಣ್ಣ ತುಂಬ 6 ವರ್ಷ ಅಗ್ರಿಗೇಟರ್ಸ್ ಇದರಲ್ಲಿ ಕೆಲಸ ಮಾಡ್ತೀವಿ. ಸೊ ಎಲ್ಲ ಅರ್ಥ ಮಾಡ್ಕೊಂಡು ನಮ್ಮ ಚಾಲಕರಿಗೆ ಏನು ಬೇಕು ಅಂತೆಲ್ಲ ತಿಳ್ಕೊಂಡು ಏನಾಗ್ತಿತ್ತು ಅಂದರೆ, ನಿಮಗೆ ಈ GPS ಆಧಾರಿತವಾಗಿ ಒಂದು ವ್ಯವಸ್ಥೆ ಬಂದಾಗ, ರೈಡ್ ಅಂತ ಸ್ಟಾರ್ಟ್ ಆದಾಗ ನಿಮಗೆ ಅಲ್ಲಿ ಅಮೌಂಟ್ ತೋರಿಸೋದೇ ಒಂದು, ಕೊಡೋದೇ ಒಂದು, ಮತ್ತು ಕಸ್ಟಮರ್ ಮತ್ತು ಡ್ರೈವರ್ಗೆ ಜಾಸ್ತಿ ಜಗಳ ಆಗೋದು. ಮತ್ತು ಕಸ್ಟಮರ್ಗೆ ಏನಾಗ್ತಿದೆ ಅಂದರೆ, ಇವಾಗ ಒಂದು ಅಮೌಂಟ್ ತೋರಿಸಿರುತ್ತೆ, ಮತ್ತೆ ಇಳಿಬೇಕಾದ್ರೆ ಒಂದು ಅಮೌಂಟು, ಅಥವಾ ಇವಾಗ ಪೀಕ್ ಅವರಲ್ಲಿ ಒಂದು, ನಾನ್ ಪೀಕ್ ಅವರ್ ಅಮೌಂಟ್, ಈ ಥರ. ಮತ್ತು ಇಷ್ಟೊಂದು ತುಂಬ ಸಮಸ್ಯೆಗಳಿದೆ, ಚಾಲಕರಿಗೆ ತುಂಬ ಸಮಸ್ಯೆ ಇರುವಂಥದ್ದು ಗೊತ್ತಿದೆ. ಸೊ ಹಾಗಾಗಿ ನಾವು ತಿಳ್ಕೊಂಡು ಏನು ಮಾಡಿದ್ವಿ ಅಂದರೆ, ಆಲ್ರೆಡಿ ಮೀಟ್ರ್ ಇದೆ. ಸೊ ಎಲ್ಲ ನಮ್ಮ ಆಟೋದಲ್ಲಿ ಆ್ಯಂಡ್ ಟ್ಯಾಕ್ಸಿನೂ ಇತ್ತು. ಸೊ ಮೀಟ್ರ್ ಇರುವಂಥದ್ದಕ್ಕೆ ಜಸ್ಟ್ ಕಸ್ಟಮರ್ನ ಹುಡುಕೋದಕ್ಕೆ ಒಂದು ಅಪ್ಲಿಕೇಶನ್ ರೆಡಿ ಮಾಡೋಣ. ಇನ್ನು ಮಿಕ್ಕಿದ್ದು ಏನು ಬರುತ್ತೆ, ಪಿಕಪ್ ಡ್ರಾಪ್ ಲೊಕೇಶನ್ ಕೊಟ್ಟರೆ, ಇನ್ನು ಮಿಕ್ಕಿದ್ದನ್ನು ನೀವು ಹೋಗಿ ಮನೆ ಹತ್ರ ಹೋಗಿ OTP ತಗೊಳ್ತೀರಾ. ಅದಾದ್ಮೇಲೆ ಮೀಟ್ರ್ ಹಾಕ್ತೀರಾ. ಮೀಟ್ರಲ್ಲಿ ಎಷ್ಟು ಅಮೌಂಟ್ ಬರುತ್ತೆ ಅಷ್ಟೊಂದು ವೀಸ್ಕೊಡುವಂಥದ್ದಂತೆ ಇಷ್ಟೇ ಕಾನ್ಸೆಪ್ಟ್ ಮಾಡಿರುವಂಥದ್ದು. ಸೊ ಇದು ಒಂದು ಕಸ್ಟಮರ್ ಮತ್ತು ಗ್ರಾಹಕರಿಗೆ ಒಂದು ಬ್ರಿಡ್ಜಿಂಗ್ ಅಷ್ಟೇ. ಸೊ ಯಾವುದೇ ತರದ್ದು ಪ್ರಶ್ನೆ ಇದೆ, ನಾವಾಗ ಏನು ಫೇರ್ನ ಫಿಕ್ಸ್ ಮಾಡಲ್ಲ. ಸರ್ಕಾರ ಏನು ಹೇಳಿದೆ ಆ ರೂಲ್ಸ್ ಪ್ರಕಾರ ನಿಮಗೆ ಮೀಟರ್ ಏನಿದೆ ಆ ಥರನೇ. ಇದರಲ್ಲಿ ನನ್ನೊಂದು ಪ್ರಶ್ನೆ ಇದೆ. ಈಗ ಇದರಿಂದ ನೀವೇನು ಹೇಳ್ತಿದ್ದೀರಲ್ವಾ, ಕಸ್ಟಮರ್ಸ್ಗೆ ಯಾವ ರೀತಿ ಇದರಿಂದ ಬೆನಿಫಿಟ್ ಇದೆ? ಯಾಕಂದ್ರೆ ನೀವು 24 ರೂಪಾಯಿ ಏನಂತ ಒಂದು ಸರ್ಕಾರ ಆದೇಶನ ಹೇಳ್ತಾ ಇದ್ದೀರಾ. ಓಲಾ ಊಬರ್ಗೆ ಕಂಪ್ಯಾರಿಸನ್ ಮಾಡಿದ್ರೆ 24 ರೂಪಾಯಿ ಬಂದ್ಬಿಟ್ಟು ನಮ್ಮ ನಗರ ಮೀಟರ್ಗಿಂತ ಜಾಸ್ತಿ ಆಗುತ್ತೆ. ಬಟ್ ಅದೇ ನೀವು ಕಸ್ಟಮರ್ ಲೆಕ್ಕಾಚಾರದಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಅವ್ರಿಗೆ 24 ರೂಪಾಯಿ ಹೊರೆ ಅನ್ಸುತ್ತೆ. ಓಲಾ ಊಬರ್ ಕಂಪ್ನಿಗಳನ್ನು ತಗೊಂಡ್ರೆ ಏನನ್ಸುತ್ತೆ, ಅವರಿಗೆ ಇದರಲ್ಲಿ ಕಡಿಮೆ ಇದೆ ಅಂತಾನೆ ಅನ್ಸುತ್ತೆ. ಓಲಾದಲ್ಲಿ ಕಡಿಮೆ ಕೊಡ್ತಿದ್ದಾರೆ, ಊಬರಲ್ಲಿ ಕಡಿಮೆ ಕೊಡ್ತಿದ್ದಾರೆ. ನಮ್ಮ ಯಾತ್ರೆ ಯಾವುದೋ ಮೀಟರ್ ಟ್ಯಾಕ್ಸಿ ಮಾಡಿದ್ದೀರಾ, ಬಟ್ ಇದರಲ್ಲಿ 24 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರಲ್ಲ ಅಂತ ಆ ಒಂದು ಕ್ಲಾಶ್ ಬಂದೇ ಬರುತ್ತಲ್ವಾ? ಖಂಡಿತ ಕರೆಕ್ಟ್ ತಾನೆ? ಹೌದು ಸರ್. ನೋಡಿ, ಗ್ರಾಹಕರ ಪ್ರಾಸ್ಪೆಕ್ಟಿವ್ ಅಲ್ಲಿ ನೋಡ್ತೀವಿ ಅಂದರೆ, ವಾಸಿ ಗ್ರಾಹಕರಾಗಿ ನಿಂತ್ಕೊಂಡು ನಾವು ಮಾತಾಡ್ತೀವಿ. ಅವ್ರು ನಾವು ಗ್ರಾಹಕರ ಜೊತೆ ಸಂವಾದ ಮಾಡಿದ್ದೀವಿ. ಸೊ ಯಾವ ಥರ ಇದು ನಿಮ್ಗೆ ಉಪಯೋಗ ಆಗುತ್ತೆ, ಇದು ಏನು ಅಂತ ನೋಡಿ. ಮೊದಲನೇದಾಗಿ ಈ ಮೀಟರ್ ಟ್ಯಾಕ್ಸ್ ಅಥವಾ ಮೀಟರ್ ಕಾನ್ಸೆಪ್ಟ್ ಅಂತ ಅನಾದಿ ಕಾಲದಿಂದನೂ ಅವಾಗಲೇ ಇರುವಂಥದ್ದು. ಸೊ ನಿಮಗೆ ಮೊಬೈಲ್ ಬರದೆ ಅಥವಾ ಬೇರೆ ಕಂಪ್ನಿಗಳು ಬರೋಕ್ಕೆ ಮುಂಚೆ ನೀವೆಲ್ಲ ಏನು ಥರ ಮಾಡ್ತಾ ಇದ್ವಿ, ಮೀಟರ್ ಮಾಡ್ತಾ ಇರುವಂಥದ್ದು ನೆಮ್ಮದಿ ಇತ್ತು. ಸೊ ಈಗ ಏನಾಗಿದೆ ಅಂದರೆ, ಈಗ ಯಾವುದೆಲ್ಲ ಒಳ್ಳೊಳ್ಳೆ ಏನು ರಾಷ್ಟ್ರಗಳು, ನಗರಗಳಿದೆ, ದೊಡ್ಡ ದೊಡ್ಡ ನಗರ, ಈಗ ಪ್ಯಾರಿಸ್ ಆಗಿರ್ಬೋದು, ಲಂಡನ್ ಆಗಿರ್ಬೋದು, ಬೇರೆ ಬೇರೆ ಈಗ US ಇದೆಲ್ಲ, ಅಲ್ಲೆಲ್ಲ ಮೀಟರ್ ಟ್ಯಾಕ್ಸಿ ಕಾನ್ಸೆಪ್ಟ್ ಇದೆ. ಅಲ್ಲಿ ಹೋಗೋದು ನೀವು ದುಬೈಲಿ ನೋಡಿರ್ತೀರಾ, ಈಗ ನೀವು ಎಷ್ಟೊಂದು ವಿಡಿಯೋಗಳು ನೋಡಿದ್ದೀರಾ. ಸೊ ಏನಾಗ್ತಿದೆ ಅಂದರೆ, ಕೈ ಹಾಕ್ತಾರೆ, ನಿಮಗೆ ಮೀಟರ್ ಕರ್ಕೊಂಡು ಹೋಗ್ತಾರೆ, ಅಥವಾ ಬುಕಿಂಗ್ ಮಾಡ್ಬೋದು, ಮೀಟರ್ ಕರ್ಕೊಂಡು ಹೋಗ್ತಾರೆ. ಅಲ್ಲೆಷ್ಟಿದೆ ಗೌರ್ಮೆಂಟ್ ರೂಲ್ಸ್ನ ಅಷ್ಟೇ ಫಾಲೋ ಮಾಡ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ಅಲ್ಲಿ ತೊಂದರೆ ಇಲ್ಲ. ಆ್ಯಂಡ್ ಇಲ್ಲೂ ಕೂಡ ಭಾರತದಲ್ಲಿ ನೀವು ಮುಂಬೈ ಮತ್ತು ಕೋಲ್ಕತ್ತಾದಲ್ಲಿ ಅಲ್ಲೂ ಕೂಡ ಮೀಟರ್ ಟ್ಯಾಕ್ಸಿಗಳಿದೆ. ನೋಡಿದ್ದೀರಾ ಎಷ್ಟೊಂದು ಕಾಲಿಪಲ್ಲಿ ಮತ್ತು ಇದೆಲ್ಲ ನೋಡಿರ್ತೀರಿ ಕೋಲ್ಕತ್ತಾದಲ್ಲೆಲ್ಲ. ಸೊ ಅಲ್ಲೆಲ್ಲ ಇರೋದ್ರಿಂದ ಇಲ್ಲಿ ನಾರ್ತ್ ಇಂಡಿಯನ್ಸ್ ಅವ್ರಿಗೆ ಸಂಪೂರ್ಣ ಇದು ಮೀಟರ್ ಟ್ಯಾಕ್ಸಿ ಅನ್ನೋದು ಅರ್ಥ ಆಗಿದೆ. ಮತ್ತು ನಮ್ಮ ಬೆಂಗಳೂರವ್ರ ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತಾಗಿದೆ. ಇಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಓಕೆ, ನಾನ್ ಪೀಕ್ ಅವರ್ಗಳಲ್ಲಿ ನಿಮಗೆ ಅದು 10 ಕಿಲೋಮೀಟರ್ಗೆ ಎಷ್ಟು ಒಂದು ತೋರಿಸುತ್ತೆ, 100 ರೂಪಾಯಿನೇ ಕೊಡ್ಬೋದು ನಿಮಗೆ ಡ್ರೈವರ್ಸ್ಗೆ, ಏನು ಜಾಸ್ತಿ ಜನ ಬುಕ್ ಮಾಡಲಿ ಅಂತ. ಅದೇ ಪೀಕ್ ಅವರ್ಗಳಲ್ಲಿ 200 ರೂಪಾಯಿದ್ದು ಬೇಕಾದ್ರೆ 600 ರೂಪಾಯಿನೂ ಮಾಡ್ತಾರೆ.
ಅಲ್ವಾ. ಸೊ ಇದು ಜನರಿಗೆ ಗೊತ್ತಾಗಿದೆ. ಸೊ ಇದು ಪ್ರೈಸ್ ಆಲ್ಗರಿಥಮ್ ಅಂತ ಕರಿತೀವಿ, ಅಂದ್ರೆ ಇಂಗ್ಲಿಷ್ ವರ್ಡ್ ಅಲ್ಲಿ. ಆ ಪ್ರೈಸ್ ಆಲ್ಗರಿಥಮ್ ನಮ್ಮಲ್ಲಿಲ್ಲ. ಸೊ ಏನಿದೆ, ದಿನನಿತ್ಯ ಬೆಳಗ್ಗೆ ಫ್ಲಾಟ್ ರೇಟ್ ಅಂತ ನೀವು ಹೇಳ್ತಾ ಫ್ಲಾಟ್. ಈಗ ನೋಡಿ ಸರ್ಕಾರ ಏನ್ ಕೊಟ್ಟಿದೆ, ಈಗ ನೋಡಿ ಇಲ್ಲೇ ಕೊಟ್ಟಿದೆಯಲ್ಲ. ಸೊ ನಿಮ್ ಗಾಡಿ ವ್ಯಾಲ್ಯೂ ಪ್ರಕಾರ 10ರಿಂದ ಏನೊಂದು ಆದೇಶನ ತೋರಿಸ್ತಾ ಇದ್ದೀರಾ, ಇದರ ಬಗ್ಗೆ ಸುಮಾರು ಒಂದಲ್ಲ ಎರಡಲ್ಲ ಅಂತ ಹೇಳಿ ನಮ್ಮ ಒಂದು ಕರ್ನಾಟಕದಲ್ಲಿ ಟೋಟಲ್ ಆಗಿ ಇರ್ತಕ್ಕಂಥ 68 ಸಂಘಟನೆಗಳಿದ್ದಾವೆ. ಇದರ ಬಗ್ಗೆ ಎಷ್ಟು ಜನಕ್ಕೆ ಮಾಹಿತಿ ಇದೆಯೋ ಗೊತ್ತಿಲ್ಲ, ಎಲ್ರಿಗೂ ಹೇಳ್ತಾ ಇದ್ದೀನಿ. ಟೋಟಲ್ ಆಗಿ ನಮ್ಮ ಕರ್ನಾಟಕದಲ್ಲಿ 68 ಸಂಘಟನೆಗಳಿದ್ದಾವೆ. 68 ಸಂಘಟನೆಗಳಲ್ಲಿ ಈ ಒಂದು ವಿಚಾರವಾಗಿ ಒನ್ ಸಿಟಿ ಒನ್ ರೇಟ್ ವಿಚಾರವಾಗಿ ಬಹಳಷ್ಟು ದೊಡ್ಡ ದೊಡ್ಡ ಸಂಘಟನೆಗಳು ಹೋರಾಟಗಳನ್ನ ಮಾಡ್ತಾ ಇದ್ದಾವೆ. ಮತ್ತೆ ಅದರ ವಿರುದ್ಧ ಧ್ವನಿ ಕೂಡ ಎತ್ತುತ್ತಾ ಇದ್ದಾರೆ. ಈ ಒಂದು ಆದೇಶ ಹೊರಡಿಸಿ ಆಲ್ರೆಡಿ 3/2/2023 ಬಂದಿತ್ತು. ಸೊ ಇವತ್ತಿಗೆ 1 ವರ್ಷ ಕಳೆದೋಯ್ತು. ಆದ್ರೆ ಕೂಡ ಆದೇಶ ಎಲ್ಲೂ ಪಾಲನೆ ಇಲ್ಲ, ಯಾರಿಗೂ ಕೂಡ ಆ ದರಗಳು ಸಿಗ್ತಾನೂ ಇಲ್ಲ. ಕರೆಕ್ಟ್ ಅಲ್ವಾ? ಈಗ ನೀವು 24 ರೂಪಾಯಿ ಏನ್ ತಂದಿದ್ದೀರಾ, ಈ ವಿಚಾರವಾಗಿ ನಾಳೆ ಬರೋ ದಿನಗಳಲ್ಲಿ ಸರ್ಕಾರದ ಕಡೆಯಿಂದ ಅಥವಾ ಬೇರೆ ಯಾವ್ದಾದ್ರು ಸಂಘಟನೆ ಕಡೆಯಿಂದ ಇದಕ್ಕೆ ಪ್ರಶ್ನೆ ಮಾಡಿದಾಗ ಅದಕ್ಕೆ ನಿಮ್ಮ ಉತ್ತರ ಏನಿದೆ? ಅಲ್ಲ, ಯಾವ ತರ ಪ್ರಶ್ನೆ ಮಾಡ್ತಾರೆ ಅಂತ ಈಗ ನೋಡಿ. ಈಗ 24 ರೂಪಾಯಿ ಏನ್ ಆದೇಶ ಹೊರಡಿಸಿದ್ದಾರೆ, ಈ ಆದೇಶ ಬಂದಿರೋದು 10 ಲಕ್ಷಕ್ಕಿಂತ ಕಡಿಮೆ ಯಾವ್ದು ಒಳಗಡೆ ಇರೋ ಗಾಡಿಗಳಿಗೆ ಮಿನಿಮಮ್ 4 ಕಿಲೋಮೀಟರ್ 100 ರೂಪಾಯಿ ಇದೆ. ಅದಾದ್ಮೇಲೆ ಪರ್ ಕಿಲೋಮೀಟರ್ 24 ರೂಪಾಯಿ ಇದೆ. 10ರಿಂದ 15 ಲಕ್ಷ ಒಳಗಡೆ ಇರೋ ಗಾಡಿಗೆ ಮಿನಿಮಮ್ 115, ಅದಾದ್ಮೇಲೆ 28, ಅದ್ರಲ್ಲಿ 15 ಲಕ್ಷ ಇರುವಂತ ಗಾಡಿಗಳಿಗೆ 130, 32 ಇರುವಂತದ್ದು. ಇದು ಮಾಡಿದ ಯಾರು? ಸರ್ಕಾರ. ಅಂದ್ರೆ ನೀವೇ ಹೇಳಿದ್ರಿ, ಇಷ್ಟೊಂದೆಲ್ಲ ಸಂಘಟನೆಗಳಾಗಿರ್ಬೋದು, ಚಾಲಕರಾಗಿರ್ಬೋದು ಎಲ್ಲ ಮಾಡಿ ಈಗ ಏನ್ ಪ್ರಶ್ನೆನ ಕೇಳ್ತಾ ಇದೀನಿ ಅಂತ ಹೇಳಿದ್ರೆ, ಓಲಾ ಕಂಪ್ನಿ ಅಂತ ತಗೊಳ್ಳಿ ಅಥವಾ ಊಬರ್ ಅಂತ ತಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ರ್ಯಾಪಿಡೋ ಅಂತ ನಾದ್ರೂ ತಗೊಳ್ಳಿ, ಇದು ಯಾವ್ದ್ರಲ್ಲೂ ಕೂಡ ಯಾರು ಕೊಡ್ತಾ ಇಲ್ಲ. ಯಾರಾದ್ರೂ ಕೊಡ್ತಿದಾರ? ಪೀಕ್ ಅವರ್ಸ್ ಅಂತ ಒಂದು ನೆಪ ಇಟ್ಕೊಂಡಿದ್ದಾರೆ. ಆ ಪೀಕ್ ಅವರ್ಸ್ ಅಲ್ಲಿ ಮಾತ್ರ ಎಲ್ಲೋ ಹತ್ರ 20 ರೂಪಾಯಿ ಇಲ್ಲ 21 ರೂಪಾಯಿ ಅಂತ ಬರ್ತಿದೆ ಬಿಟ್ರೆ ಅದಕ್ಕಿಂತ ಜಾಸ್ತಿ ಯಾರು ಕೊಡ್ತಿಲ್ಲ. ಕರೆಕ್ಟ್ ಅಲ್ವಾ? ಬಟ್ ನಮ್ಗೆ ಪೀಕ್ ಅವರ್ಸ್ ಅಂತ ಲೆಕ್ಕನೇ ಬೇಡ, ಬೇಕಾಗಿರ್ತಕ್ಕಂಥದ್ದು ಫ್ಲಾಟ್ ರೇಟ್. ಹೌದು. ಈಗ ಈ ಒಂದು ವಿಚಾರ ಅಂತ ಬಂದಾಗ ಅಗ್ರಿಗೇಟರ್ ಲೈಸೆನ್ಸ್ ಅಂತ ಬೇಕಾಗುತ್ತೆ. ಈಗ ನಾವೇನಾದ್ರು ಮಾಡ್ತಾ ಇದೀವಿ ಅಂತ ಹೇಳಿದಾಗ, ಈಗ ಓಲಾ ಕಂಪ್ನಿ ಅಂತ ತಗೊಳ್ಳಿ ಅಥವಾ ರ್ಯಾಪಿಡೋ ಕಂಪ್ನಿ ಅಂತ ತಗೊಳ್ಳಿ, ಇಲ್ಲ ಊಬರ್ ಅಂತ ತಗೊಳ್ಳಿ, ಈಗ ನಾಳೆ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ದು ಕೂಡ ನಾಳೆ ದಿವಸ ಒಂದು ಅಗ್ರಿಗೇಟರ್ ಲೈಸೆನ್ಸ್ ಅಂತ ಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಮಾಹಿತಿ ಏನಿದೆ? ಅಗ್ರಿಗೇಟರ್ ಲೈಸೆನ್ಸ್ ಇದಕ್ಕೆ ಏನಾದ್ರು ತಗೊಂಡಿದ್ದೀರಾ ಅಥವಾ ಇದೆಯಾ? ಯಾವ ತರ? ಮೊದಲನೇ ವಿಚಾರ, ಸೊ ಇದು ನಮ್ದು ಕಂಪನಿ ಬಂದು ಬ್ರ್ಯಾಂಡ್ ಟ್ರೇಡ್ ಮೊಬಿಲಿಟಿ ಪ್ರೈವೇಟ್ ಲಿಮಿಟೆಡ್, ಮಂಡ್ಯದಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು. ಸೊ ನಮ್ಮ ಬ್ರ್ಯಾಂಡ್ ನೇಮ್ ಬಂದು ಇದು ನಗರ ಇರುವಂಥದ್ದು. ಓಕೆ. ಸೊ ಇದು ಬಂದು ಓನ್ಲಿ ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಅಂತ ಕರಿತೀವಿ. ಓಕೆ. ಇದಕ್ಕೆ ನಿಮಗೆ ಈಗ ಸರ್ಕಾರ ಕೊಟ್ಟಿರುವಂಥ ರೇಟ್ ಇದೆ, ಮತ್ತೆ ಮೀಟರ್ ಕೂಡ ಸರ್ಕಾರ ಏನು ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಇಂದ ಮೀಟರ್ ಪಾಸಿಂಗ್ ಮಾಡಿಸ್ಕೊಳ್ತೀರಾ, ನಿಮ್ದೆಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ಅದೆಲ್ಲ ನೋಡ್ಬಿಟ್ಟು ಅಪ್ರೂವ್ ಮಾಡ್ತೀವಿ. ಓಕೆ. ಸೊ ಅಮೌಂಟನ್ನು ನಾವಿಲ್ಲಿ ಫಿಕ್ಸು ಮಾಡಲ್ಲ ಒಂದು. ಸೊ ಈಗ ಏನಿದೆ ಸರ್ಕಾರ ಕೊಟ್ಟಿರುವಂಥ ಅದರಲ್ಲೇ ನೀವು ಹೋಗ್ತೀರಾ, ಹಾಗಾಗಿ ಇಲ್ಲೇನು ಬರುತ್ತೆ, ನಾವು ಅಗ್ರಿಗೇಟರ್ ಅಂತಾನೆ ಕನ್ಸಿಡರ್ ಆಗಲ್ಲ. ಮತ್ತೆ ನಿಮ್ಮ ಹತ್ರ ಕಮಿಷನ್ಸ್ ಆಗಿರ್ಬೋದು, ಸಬ್ಸ್ಕ್ರಿಪ್ಷನ್ ಅಮೌಂಟ್ ತಗೊಳ್ತೀವಿ, ಅದೆಷ್ಟಿದೆ ಅಂತ ಹೇಳಿ ಮುಂದಿನ ದಿನ ನಾವು ತಿಳಿಸ್ಕೊಡ್ತೀವಿ. ಸೊ ಕಮಿಷನ್ಸ್ ಈಗ ಇಷ್ಟು 1000 ರೂಪಾಯಿ ದೊಡ್ಡದೆ 200 ರೂಪಾಯಿ ತಗೊಳ್ಳೋದು ಅಥವಾ 300 ರೂಪಾಯಿ ತಗೊಳ್ಳೋದು ಈ ಥರದ್ದು ಬರಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ನಮ್ಮ ಇನ್ವಾಲ್ವ್ಮೆಂಟೇ ಇರಲ್ಲ, ಓನ್ಲಿ ಬ್ರಿಡ್ಜಿಂಗ್ ಅಷ್ಟೇ. ಎಲ್ಲೋ ಕಸ್ಟಮರ್ ಇರ್ತಾರೆ, ಸೊ ಅವರಿಗೆ ಮೀಟರ್ ಟ್ಯಾಕ್ಸ್ ಅಥವಾ ಮೀಟರ್ ಆಟೋ ಬೇಕಾಗಿರ್ತದೆ, ಇಲ್ಲೆಲ್ಲೋ ಡ್ರೈವರ್ ಇರ್ತಾನೆ, ಅವ್ನು ಮೀಟರ್ ರನ್ ಮಾಡಬೇಕು ಅಂತ ಇರ್ತಾನೆ, ಅವ್ರಿಬ್ರನ್ನ ಕನೆಕ್ಟ್ ಮಾಡೋದಕ್ಕೆ ಮಾತ್ರ ಇದು ಆ್ಯಪ್ ಇರುವಂಥದ್ದು. ಹಾಗಾಗಿ ಇದೊಂದು ಸಾಫ್ಟ್ವೇರ್ ಅಷ್ಟೇನೆ. ಈ ಸಾಫ್ಟ್ವೇರ್ಗೆ ಅಗ್ರಿಗೇಟರ್ ಲೈಸೆನ್ಸ್ ಬರಲ್ಲ. ಈಗ ನಿಮ್ಮ ಪ್ರಕಾರ ಇದಕ್ಕೆ ಲೈಸೆನ್ಸ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀರಾ, ಮತ್ತೆ ಹಾಗಾದ್ರೆ ಆನ್ಲೈನ್ ಅಲ್ಲಿ ಬುಕಿಂಗ್ ಮಾಡ್ತಕ್ಕಂಥ ಕಸ್ಟಮರ್ಸ್ ಎಲ್ಲ ಯಾವ ರೀತಿ ಬುಕಿಂಗ್ ಮಾಡ್ತಾರೆ? ಇದಕ್ಕೆ ಆಪ್ ಇದೆ, ಈ ಅಪ್ಲಿಕೇಶನ್ ಇದು ಸಾಫ್ಟ್ವೇರ್ ಅಷ್ಟೇನೆ. ಈ ಅಪ್ಲಿಕೇಶನ್ಗೆ ನೀವು ಅಗ್ರಿಗೇಟರ್ ತಗೊಳ್ಬೇಕು ಏನ್ ಹೇಳ್ತಿದ್ದೀರಾ? ಇದೇ ನೆಪವನ್ನ ಇಟ್ಕೊಂಡು ಓಲಾ ಕಂಪ್ನಿನವರು, ಊಬರ್ ಕಂಪ್ನಿಯವರು ಇವತ್ತಿನ ದಿವಸ ಏನೊಂದು ಕೋರ್ಟಲ್ಲಿ ಕೇಸ್ ಹಾಕೊಂಡಿದ್ದಾರೆ. ಅವ್ರು ಹೇಳ್ತಾ ಇರ್ತಕ್ಕಂಥ ವಿಚಾರ ಕೂಡ ಇದೆ. ಏನಂತ ಹೇಳಿದ್ದಾರೆ? ವಿ ಹ್ಯಾವ್ ಕ್ರಿಯೇಟೆಡ್ ಎ ಪ್ಲಾಟ್ಫಾರ್ಮ್. ಎಸ್, ಕರೆಕ್ಟಾ? ವಿ ಹ್ಯಾವ್ ಜಸ್ಟ್ ಕ್ರಿಯೇಟೆಡ್ ಎ ಪ್ಲಾಟ್ಫಾರ್ಮ್ where any buses can come or any passengers can come. Can hail the auto and taxis. Yes. ಯಾವ ಒಂದು ಕ್ಯಾಬ್ ಆದ್ರೂ ಬರ್ಬೋದು, ಬಸ್ ಆದ್ರೂ ಬರ್ಬೋದು, ಅಥವಾ ಏನಾದ್ರೂ ಬರ್ಬೋದು. ನಾವು ಒಂದು ಪ್ಲಾಟ್ಫಾರ್ಮ್ ಮಾತ್ರ ಕ್ರಿಯೇಟ್ ಮಾಡಿದೀವಿ. ಯಾರು ಬೇಕಾದ್ರೂ ಬರ್ಬೋದು, ಆ ಬಸ್ಸಿಗೆ ಹತ್ತಬಹುದು, ಹೋಗ್ಬೋದು. ನಾವಿಲ್ಲಿ ಕಸ್ಟಮರ್ನು ಬನ್ನಿ ಈ ಬಸ್ಸನ್ನು ಹತ್ತಿ ಅಂತ ಹೇಳ್ತಾ ಇಲ್ಲ, ಮತ್ತೆ ಡ್ರೈವರ್ಗಳಿಗೆ ನೀವು ಓಡಿಸ್ಕೊಂಡು ಹೋಗಿ ಅಂತ ಕೂಡ ನಾವು ಹೇಳ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಉಲ್ಲೇಖ ಮಾಡಿ ಇಲ್ಲಿ ಕೇಸಲ್ಲಿ ಅದನ್ನ ಎಳ್ಕೊಂಡು ಹೋಗ್ತಾನೆ ಇದೆ.
ಸೊ ನೀವು ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥ ಈ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಏನು ಇದರಲ್ಲಿ ಸಂಬಂಧನೇ ಇಲ್ಲ, ಜಸ್ಟ್ ಒಂದು ಪ್ಲಾಟ್ಫಾರ್ಮ್ ಮಾತ್ರ ಕ್ರಿಯೇಟ್ ಮಾಡಿದೀವಿ ಅಂತ ಹೇಳಿದಾಗ ಈ ಸಬ್ಸ್ಕ್ರಿಪ್ಷನ್ ಅಂತ ಆಗಿರ್ಬೋದು ಅಥವಾ ಮೀಟರ್ ಚಾರ್ಜಸ್ ಅಂತ ಒಂದು ನಿಮ್ಗೆ ಏನೊಂದು ಪ್ರಾಡಕ್ಟ್ ಕೊಡ್ತಿದ್ರೆ ಅದರ್ ಚಾರ್ಜಸ್ ಅಂತ ಆಗಿರ್ಬೋದು ಅಥವಾ ಕಮಿಷನ್ಸ್ ಅಂತ ಆಗಿರ್ಬೋದು, ಇದನ್ನೆಲ್ಲ ಕಲೆಕ್ಟ್ ಮಾಡುವಂಥ ಕೆಲಸಗಳನ್ನ ಓಲೋ ಊಬರ್ ಅವರು ಮತ್ತೆ ರ್ಯಾಪಿಡೋನ್ ಅವರು ಯಾವ ರೀತಿ ಮಾಡ್ತಿದ್ದಾರೆ, ಇದೇ ರೀತಿ ಬರೋ ದಿನಗಳಲ್ಲಿ ನೀವು ಮಾಡೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ? ಸೊ ಇದಕ್ಕೆ ನಾವು ನಮ್ಮ ಚಾಲಕರಿಗೆ ಸಲಹಾ ಮಂಡಳಿ ಅಂತ ಕ್ರಿಯೇಟ್ ಮಾಡಿದ್ವಿ. ನಮ್ಮ ಈ ನಗರ ಮೀಟರ್ ಟ್ಯಾಕ್ಸ್, ಆಟೋ ಟ್ಯಾಕ್ಸ್ ಏನಿದೆ, ಈ ಬ್ರ್ಯಾಂಡೆಡ್ ಮೊಬಿಲಿಟಿ ನಮ್ಮ ಇದರಲ್ಲಿ. ಸೊ ನಮ್ಮ ಫೇಸ್ಬುಕ್ಕಲ್ಲಿ ನೀವು ನೋಡಿರ್ಬೋದು, ಕಳೆದ 2 ಸಾರಿನೂ ಕೂಡ ಚಾಲಕರ ಸಲಹಾ ಮಂಡಳಿಯ ಅಲ್ಲಿ ಏನು ವಿವರಣೆ ಎಲ್ಲ ಕೊಡ್ತಾ ಇರ್ತೀವಿ. ನಮ್ದು ಆ್ಯಪ್ ಯಾವ ಥರ ಇರಬೇಕು ಅದು ಕೂಡ ಅದು ಬಂದಿರುವಂಥದ್ದು, ಅವ್ರ ಕಡೆಯಿಂದನೇ ನಾವೆಲ್ಲ ಮಾಡ್ತಾ ಇರುವಂಥದ್ದು. ಮತ್ತು ಮುಂದಿನ ದಿನಗಳಲ್ಲಿ ನಾವೇನು ಮಾಡ್ತೀವಿ ಅದೆಲ್ಲ ಕಮಿಟ್ಮೆಂಟ್ ಕೊಟ್ಟಾದ್ಮೇಲೆ ಇಷ್ಟೇ ನಮಗೆ ಡ್ರೈವರ್ಸ್ ಬಂದಿರುವಂಥದ್ದು. ನಾವು ಈಗಲೂ ಹೇಳ್ತಾ ಇದ್ದೀವಿ, ಕಮಿಟ್ಮೆಂಟು ನಮ್ಮ ಚಾಲಕರು ಕೇಳಿರುವಂಥದ್ದು ಒಂದು, ಬೈಕ್ ಟ್ಯಾಕ್ಸಿ ತರಬಾರ್ದು ಅಂತ ಒಂದು. ಸೊ ನಾವು ಯಾವುದೇ ಕಾರಣಕ್ಕೂ ತರಲ್ಲ, ನಮ್ಮ ನಗರ ಪ್ಲಾಟ್ಫಾರ್ಮ್ ಯಾವುದೇ ಕಾರಣಕ್ಕೂ ಬರಲ್ಲ. ಅದನ್ನ ಟರ್ಮ್ಸ್ ಅಂಡ್ ಕಂಡೀಷನ್ಸಲ್ಲಿ ಚಾಲಕರ ಆ್ಯಪಲ್ಲಿ ನಮ್ಮ ವೆಬ್ಸೈಟಲ್ಲಿ ಇದೆ, ಅದರಲ್ಲಿ ನೋಡ್ಕೊಳ್ಬೋದು. ಎರಡನೇದು, ಈಗ ಓನ್ ಫ್ಲೀಟ್ಸ್ ಗಾಡಿಗಳು ಯಾರೋ ಅಷ್ಟು ದುಡ್ಡು ತಂದು ಹಾಕೋದು ಹೇಳ್ತೀನಿ ಕಮಿಷನ್ಸ್ 4 ಹೇಳ್ತಾ ಇದೀನಲ್ಲ. ಸೊ ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕಿದ್ದೀನಿ ಇದನ್ನೆಲ್ಲ. ಸೊ ಒಳಗಡೆ ಇನ್ನು 2 ಪಾಯಿಂಟ್ ಅದಕ್ಕೆ ಬರ್ತೀನಿ. ಸೊ ಅದು ನಾವೇನ್ ಮಾಡ್ಬೋದು, ಫ್ಲಾಟ್ಸ್ ಇದನ್ನ ನಮ್ಮ ಓನ್ ಫ್ಲೀಟ್ಗಳು ತರಲ್ಲ ಅಂತ ಬಂದಿರುವಂಥದ್ದು. ಸೊ 3ನೇದು, ಇದು ಸಬ್ಸ್ಕ್ರಿಪ್ಷನ್ ಮಾಡಲ್ ಬಿಟ್ಟು ಯಾವುದೇ ನಾವು ಕಮಿಷನ್ಸ್ಗೆ ಹೋಗಲ್ಲ. ಮತ್ತೆ ಈಗ ಚಾಲಕರದ ಹಣದಲ್ಲಿ ನಾವು ಇಷ್ಟು ತಗೊಳ್ಬೇಕು ಅನ್ನೋದು ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ ಅಂತೇಳಿ ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ. ಸೊ ಅದನ್ನ ಹಾಕಿದ್ವಿ. ಅಷ್ಟು ಕೊಟ್ಟಾದ ಮೇಲೆ ನಮ್ಮ ಡ್ರೈವರ್ಸ್ ಎಲ್ಲ ಬಂದಿರುವಂಥದ್ದು. ಸೊ ಅದಕ್ಕೆ ನಮ್ಮ ಮುಂದಿನ ದಿನಗಳು ನಮ್ಮ ಪಾಂಪ್ಲೆಟ್ಗಳಿದೆ, ಅದರಲ್ಲೂ ಕೊಟ್ಟಿದ್ದೀವಿ. ಏನೋ ಬೇಕು ಅಂದ್ರೆ ನಮ್ಮ ಚಾಲಕ ಸಲ ಮಾಡಿ ಒಂದು ಒಳ್ಳೆ ಇದಾಯ್ತು ಲೀಗಲಿ ಅಂತಂದಾಗ ಅಗ್ರಿಮೆಂಟ್ ಮಾಡಿಕೊಡಕ್ಕೆ ನಾವು ರೆಡಿ. ಅದಕ್ಕೆ ಮಾಡ್ಲಿಕ್ಕೆ ಒಂದು ಇವಾಗ ರ್ಯಾಪಿಡೋ ಬಂದಿವಿ ಅಲ್ವಾ, ಮುಂಚೆ ಕಮಿಷನ್ ಇರಲಿಲ್ಲ, 0 ಕಮಿಷನ್ ಅಂದ್ಬಿಟ್ಟು. ಈಗ ಓಲೋ ಊಬರ್ ಕೂಡ ಅಷ್ಟಾಗಿ ಕಮಿಷನ್ ಇರಲಿಲ್ಲ, ಇವಾಗ ಕಮಿಷನ್ ಅಂತ ತಗೋತಿದ್ದಾರೆ. ಈ ಮುಂಚೆ ನೀವು ನಿಂತೊಳಗೆ ಹೆಂಗೆ ಇರಲಿ, ಅದಕ್ಕೇನೆ ಹೇಳ್ತಾ ಇದೀನಲ್ಲ, ಈಗ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಅಷ್ಟೇನೆ. ಸೊ ಅದಕ್ಕೆ ಅಂತ ನಾವು ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕಿದ್ದೀವಿ. ಈಗ ನಾವು ಚಾಲಕರ ಸಲಹಾ ಮಂಡಳಿಗೆ ಹೇಳಿದ್ವಿ, ನಮ್ದು ಖರ್ಚು ಇಷ್ಟ ಆಗ್ತದೆ, ಸೊ ನಮ್ಮ ಸಾಫ್ಟ್ವೇರ್ ಇಷ್ಟ ಆಗುತ್ತೆ, ನಾವು ಮಾರ್ಕೆಟಿಂಗ್ ಇಷ್ಟ ಮಾಡಿ ನಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಮುಂದಿನ ದಿನದಲ್ಲಿ ನೀವು ತಗೋಬಹುದು, ಇಲ್ಲ ನಮ್ಗೆ ಈ ತರ ಮಾಡ್ಕೊಳ್ಳಿ ಸರ್. ಎಲ್ಲರೂ ನಮ್ದಿನ್ನ ಪ್ರಶ್ನೆ ಮುಗಿದಿಲ್ಲ ಸರ್. ಆ ಒಂದು ಪ್ರಶ್ನೆಗೆ ನಾನು ಸರಿಯಾಗಿ ಉತ್ತರ ಸಿಗ್ಲಿಲ್ಲ. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದೀನಿ, ಇದಕ್ಕೆ ಸರ್ಕಾರ ಎಲ್ಲ ಮಾದರಿ ಇದೇ ತರ ಹೌದು ಸರ್ ಕೊಡ್ತಿದ್ದಾರೆ, ಎಲ್ಲ ಇದು ಅದನ್ನೇ ಮಾಡ್ಕೊಟ್ಟಿದ್ದು. ಅಗ್ರಿಗೇಟರ್ ಎಲ್ಲ ನಮ್ದು ಇವಾಗ ಪ್ಲಾಟ್ಫಾರ್ಮ್ ಇದಾಗಿದೆ ಅಂತ ನೀವು ಕೇಳಿದ್ದು ಕ್ವಶನ್. ಕರೆಕ್ಟ್. ರೇಟ್ ಯಾರು ಫಿಕ್ಸ್ ಮಾಡ್ತಿರೋದು? ಓಲಾ ಊಬರ್ ರ್ಯಾಪಿಡೋ ನಮ್ಮ ಆ್ಯಪ್ ಅಲ್ಲಿ ಅವರೇ ಮಾಡ್ತಿರೋದು. ಮತ್ತೆ ನೀವು ಅಲ್ಲೇ ಅನ್ಕೋಬೇಕು, ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಗೌರ್ಮೆಂಟ್ ಏನ್ ನಿಗದಿಪಡಿಸಿದೆ ಆ ದರದಲ್ಲಿ ಅದನ್ನು ಮೀಟರ್ ಅಲ್ಲಿ ಕ್ಯಾಲಿಬ್ರೇಟ್ ಮಾಡಿ, ಇಲ್ಲಿ ನಾವು ಯಾವುದೇ ತರಹದ ರೇಟ್ ನ ಫಿಕ್ಸ್ ಮಾಡಲ್ಲ. ಕಸ್ಟಮರ್ಗಾಗ್ಲಿ ನಮ್ಮ ಡ್ರೈವರ್ಗಾಗ್ಲಿ ಜಸ್ಟ್ ನಾವು ಬುಕಿಂಗ್ ಪಿಕಪ್ ಲೊಕೇಶನ್ ಡ್ರಾಪ್ ಲೊಕೇಶನ್ ಅಷ್ಟೇ ತೋರಿಸೋದು. ಮೀಟರ್ ಏನ್ ಅಮೌಂಟ್ ಬರುತ್ತೆ ಲಾಸ್ಟ್ ಅಲ್ಲಿ ಕಸ್ಟಮರ್ ನೋಡ್ಬಿಟ್ಟು ಅದನ್ನ ಪೇ ಮಾಡಿ. ಇದು ಏನಂತಾರೆ ನಿಮ್ಮ ಲೆಕ್ಕಾಚಾರ ಪ್ರಕಾರ ಮತ್ತೆ ಒಂದು ಆಪ್ ಬೇಸ್ಡ್ ಬಿಸ್ನೆಸ್ ಅಂತಾನೆ ಆಯ್ತು, ಕರೆಕ್ಟ್ ಅಲ್ವಾ? ಯಾಕಂತ ಹೇಳಿದ್ರೆ ಟ್ಯಾಕ್ಸಿ ಅಂತ ಬಂದಾಗ, ಈಗ ನಿಮ್ಮ ಏನು ಮೀಟರ್ ಟ್ಯಾಕ್ಸಿ ಅಂತ ಮಾಡಿದ್ದೀರಾ, ಮುಂಬೈಯಲ್ಲಿ ಆಗಲಿ ನನ್ನ ಎಕ್ಸ್ಪೀರಿಯನ್ಸು, ನಾನು ಇವಾಗಿನ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಬಂದ್ಬಿಟ್ಟು ಮುಂಬೈಯಲ್ಲಿ ಸುಮಾರು ಒಂದು 3.5 ವರ್ಷ ಕೆಲಸ ಮಾಡಿದ್ದೀನಿ. ಸೊ ಅಲ್ಲಿ ಇರೋ ಟೈಮಲ್ಲಿ ನಾನು ನೋಡಿರ್ತಕ್ಕಂಥದ್ದು ಪ್ರತಿಯೊಂದು ಫಿಯೇಟ್ ಗಾಡಿಗಳಲ್ಲಿ ಮೀಟ್ರ್ ಇರ್ತಾ ಇತ್ತು. ಇದು ಮುಂಬೈಯಲ್ಲಿ 90s ಕತೆ ನಾನು ಮಾತಾಡ್ತಾ ಇದ್ದೀನಿ. 90sಲ್ಲಿ ನಾನು ಮುಂಬೈಯಲ್ಲಿದ್ದಾಗ ಆ ಕಥೆಯನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಅಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಟ್ಯಾಕ್ಸಿ ಅಂತ ಕರೆದಾಗ ಬರುತ್ತೆ ಗಾಡಿ, ಆಯ್ತಾ, ಮೀಟರ್ ಆನ್ ಮಾಡ್ತಾರೆ, ಹೋಗಬೇಕು ಎಲ್ಲಿಗೆ ಬೇಕೋ ಅಲ್ಲಿಗೆ ಡ್ರಾಪ್ ತಗೊಳ್ತಾರೆ. ಆ ಡ್ರಾಪ್ ಆದಾಗ ಮೀಟ್ರಲ್ಲಿ ಏನು ದರ ತೋರಿಸುತ್ತೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ನಮ್ಮ ಒಂದು ಕ್ಯಾಲ್ಕುಲೇಷನ್ ಬಂದಿದೆಯೇನು, ಮೀಟರ್ ಟ್ಯಾಕ್ಸಿ ಅಂತ ನಮ್ಮ ಬೆಂಗಳೂರಲ್ಲಿ ನಗರ ಟ್ಯಾಕ್ಸಿ ಅಂತ ಏನು ಸ್ಟಾರ್ಟ್ ಆಗ್ತಿದೆ, ಇದು ಕೂಡ ಇದೇ ರೀತಿಯ ಇದೆ ಅಂತಾನೆ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದು. ಬಟ್ ಈಗ ಇದರಲ್ಲಿ ಮತ್ತೆ ನಿಮ್ಮ ಒಂದು ಆಪ್ ಅಂತ ಇನ್ವಾಲ್ವ್ಮೆಂಟ್ ಬರ್ತಾನೆ ಇದೆಯಲ್ಲ. ಆಪ್ ಏನಕ್ಕೆ ಅಂದ್ರೆ ಜಸ್ಟ್ ಈಗ ಮನೇಲಿ ಇರ್ತೀರಾ, ಯಾಕಂದ್ರೆ ಈ ಆಪ್ ಬೇಸ್ಡ್ ಬಿಸ್ನೆಸ್ ಇಂದಾನೆ ನಮ್ಮ ಚಾಲಕರ ಗತಿ ಪರಿಸ್ಥಿತಿ ಇವತ್ತು ಹಾಳಾಗಿದೆ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಮತ್ತೆ ಥ್ರೂಔಟ್ ಕರ್ನಾಟಕದಲ್ಲಿ, ಕರೆಕ್ಟ್ ಅಲ್ವಾ? ಸೊ ವಿತೌಟ್ ಆಪ್ ಇದಕ್ಕೆ ಏನಾದ್ರು ಬೇರೆ ರೀತಿಯಲ್ಲಿ ಏನಾದ್ರು ಮಾಡೋದಕ್ಕೆ ಅವಕಾಶ ಇದೆಯಾ ಅಂತ ಒಂದು ನೋಡಿ ಅಲ್ಲ, ಯಾಕೆ ಮಾಡಕ್ಕಾಗಲ್ಲ? ಟ್ಯಾಕ್ಸಿ ಸ್ಟ್ಯಾಂಡ್ ಮಾಡ್ಕೊಂಡು ನೀವು ಕಾಯ್ತಿರ್ಬೇಕಾಗುತ್ತೆ ಅಷ್ಟೇ. ಏನ್ ಹೇಳಿ? ಟ್ಯಾಕ್ಸಿ ಸ್ಟ್ಯಾಂಡ್ ಮಾಡ್ಕೊಂಡು ನೀವು ಕಾಯ್ತಿರ್ಬೇಕಾಗುತ್ತೆ. ಬೆಸ್ಟ್ ಅಲ್ವಾ ಅದು? ಜನ ಯಾಕಂದ್ರೆ ಹೇಳ್ತೀನಿ ಕೇಳಿ, ಜನ ಬರ್ತಾರೆ. ಯಾಕಂದ್ರೆ ಇವತ್ತೊಂದು ದಿವಸ ಈ ಅಗ್ರಿಗೇಟರ್ ಲೈಸೆನ್ಸ್ಗಳು ಹೊಂದಿರತಕ್ಕಂಥ ಕೆಲವೊಬ್ಬರು ಏನು ಓಲೋ ಊಬರ್ ಅಂತ ಸ್ಟಾರ್ಟ್ ಮಾಡಿದ್ರಲ್ಲ, ಇವ್ರುಗಳು ಏನ್ ಮಾಡಿದ್ದಾರೆ, ಜನಗಳ ತಲೆಯಲ್ಲಿ ಮನಸ್ಸುಗಳಲ್ಲಿ ಕೈಯಲ್ಲಿ ಮೊಬೈಲ್ಗಳಲ್ಲಿ ಬರೀ ಆಪ್ಗಳನ್ನ ಕೊಟ್ಟು ಕೂತು ಜಾಗದಲ್ಲೇ ಬಿಟ್ರೆ ಅವರು ಫ್ಲಾಟ್ ಒಳಗಡೆ ಬಂದು ಪಿಕಪ್ ಮಾಡಿ ಅಂತ ಹೇಳೋರು ಕೂಡ ಇದ್ದಾರೆ. ಆ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಈಗ ಏನಾಗಿದೆ ನಾನು ಹೇಳ್ತಾ ಇದ್ದೀನಿ, ಕಸ್ಟಮರ್ ಪರಿಸ್ಥಿತಿ ಇವತ್ತು ಹೆಂಗಿದೆ ಅಂದ್ರೆ, ಅವ್ರಿಗೆ ಮನೆ ಒಳಗಡೆ ಹೋಗಿ ಹೋಗಿ ಪಿಕಪ್ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ ಕೂಡ ಅವ್ರು ರೆಡಿ.
ಇದನ್ನ ಅಭ್ಯಾಸ ಮಾಡಿಸಿರೋದು ಯಾರು ಅಂದ್ರೆ ಈ 4 ಓಲಾ ಊಬರ್ ಕಂಪ್ನಿಗಳು ಹೊಟ್ಟೆಗೆ ಅನ್ನ ತಿನ್ನುವಂತ ಕೆಲಸಗಳು ಮಾಡುವಂತ ಕೆಲಸ ಮಾಡ್ಲಿಲ್ಲ. ಅವರು ಬೇರೆ ಏನೋ ತಿನ್ನುವಂತ ಕೆಲಸಗಳನ್ನೇ ಮಾಡಿರೋದು. ಸೊ ನಾವಿಲ್ಲಿ ನಿಮ್ಮ ಹತ್ರ ಏನೋ ಕೇಳ್ತಾ ಇದೀವಿ ಅಂದ್ರೆ, ಈಗ ನಗರ ಮೀಟರ್ ಅಂತ ಏನ್ ಸ್ಟಾರ್ಟ್ ಮಾಡ್ತಿದ್ದೀರಾ, ದಯವಿಟ್ಟು ಇದನ್ನ ಆ ರೀತಿ ಆಪ್ ಬೇಸ್ಡ್ ಬಿಟ್ಟು ಬೇರೆ ಏನಾದ್ರೂ ಒಂದು ಮಾಡೋದಕ್ಕೆ ಅದಕ್ಕೆ ಅವಕಾಶ ಇದೆ ಅಂತ ಯಾಕೊಂದು ಪ್ರಯತ್ನ ಪಡಬಾರ್ದು? ಇಲ್ಲಿ ಆಗುತ್ತೆ ಪ್ರಯತ್ನ, ನೀವು ಹೇಳ್ದಂಗೆ ಆಗುತ್ತೆ. ಹೇಗೆ ಅಂದ್ರೆ ನಮ್ದು ಇವಾಗ ಪಬ್ಲಿಕ್ ಆದಂಗೆ ಮೇಲ್ಗಡೆ ಕ್ಯಾಪ್ ಹಾಕಿರ್ತೀವಿ, ಮೀಟರ್ ಟ್ಯಾಕ್ಸಿ ಅಂತ ಇರುತ್ತೆ. ಕಸ್ಟಮರು ಮನೇಲಿರೋರು ಮಾತ್ರ ಬುಕ್ ಮಾಡಕ್ ಅವಕಾಶ ಇರುತ್ತೆ ಜಾಸ್ತಿ. ರೋಡಲ್ಲಿ ಇದ್ರೆ ಏನಾದ್ರು ರೋಡಲ್ಲಿ ಡೈರೆಕ್ಟ್ ಆಗಿ ಗಾಡಿ ಕಾಡ್ತು ಅಂದ್ರೆ ಕೈ ಹಾಕ್ತಾರೆ. ಅದು ಬೆಸ್ಟ್ ಅಲ್ವಾ? ಈಗ ಆಟೋ ಹಾಕ್ತಾರೆ, ಆಟೋ ಅಂತ ಏನ್ ಕರೀತಾರೆ ಅದೇ ರೀತಿ ಟ್ಯಾಕ್ಸಿ ಅಂತ ಕರೀಲಿ. ಇದು ಒಳ್ಳೇದಲ್ವಾ? ಪ್ರೆಸೆಂಟ್ ನಮ್ಮ ಡ್ರೈವರ್ಗಳೆಲ್ಲ ಏನ್ ಬೇಕಲ್ವಾ? ಪ್ರೆಸೆಂಟ್ ಇವಾಗ ನಮ್ಮ ಡ್ರೈವರ್ಗಳೆಲ್ಲ ಏನ್ ಮೀಟರ್ ಹಾಕ್ಸ್ಕೊಂಡಿದೆ ಅವ್ರಿಗೆ ಯಾರಿಗೂ ನಾವೇನು ಆಪ್ ಕೊಟ್ಟಿಲ್ಲ ಕಸ್ಟಮರ್ಗೆ. ಓಕೆ, ಯಾರು ಏನು ಮಾಡ್ತಾ ಇಲ್ಲ, ಅವ್ರಿಗೆಲ್ಲ ಜಸ್ಟ್ ಕೈ ಬಾಡಿಗೆನೆ ಮಾಡ್ತಿರೋದು ಇವಾಗ ಪ್ರೆಸೆಂಟ್. ಅವ್ರಿಗೆಲ್ಲ ಕಾನೂನಾತ್ಮಕವಾಗಿ ನಿಮ್ಮ ಕಡೆ ಈ ಒಂದು ಮೀಟರ್ ಟ್ಯಾಕ್ಸಿನ ರನ್ ಮಾಡೋದಕ್ಕೆ ಏನ್ ಆಧಾರ ಇದೆ, ಏನ್ ಪ್ರೂಫ್ ಇದೆ, ನಿಮ್ಮ ಹತ್ರ ಏನಿದೆ ಇದ್ರ ಬಗ್ಗೆ? ಯಾಕಂದ್ರೆ ಸಿಂಪಲ್ ಆಗಿ ನಾನು ಹೇಳ್ತೀನಿ ಕೇಳಿ, ಇವತ್ತು ನಮ್ಮ ಮಾರ್ಕೆಟ್ ಸಿಚುವೇಶನ್ ಹೆಂಗಿದೆ ಅಂತ ಹೇಳಿದ್ರೆ, ನಾನೊಂದು ಸಣ್ಣದಾಗೇನೋ ಒಂದು ವ್ಯವಹಾರ ಮಾಡ್ತಾ ಇದ್ದೀನಿ ಅಂದ್ರೆ ಕೂಡ ನಾನು BBMP ಇಂದ ಒಂದು ಲೈಸೆನ್ಸ್ ತಗೋಬೇಕಾಗತ್ತೆ. ಕರೆಕ್ಟ್ ಅಲ್ವಾ? ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ನಂದಿಲ್ಲೊಂದು ಅಂಗಡಿ ಇದೆ, ನಾನು ಇಂಥ ಜಾಗದಲ್ಲಿ ಒಂದು ಸಿಗರೇಟ್ ವ್ಯಾಪಾರನೋ ಇಲ್ಲ ಎಲೆ ಅಡಿಕೆ ವ್ಯಾಪಾರನೋ ಇಲ್ಲ ಒಂದು ಟೀ ಕಾಫಿ ವ್ಯಾಪಾರನೋ ಮಾಡ್ತಾ ಇದ್ದೀನಿ ಅನ್ನೋದಕ್ಕೂ ಕೂಡ ನಾವು BBMP ಇಂದ ಒಂದು ಪರ್ಮಿಷನ್ ತಗೋಬೇಕಾಗತ್ತೆ, ಲೆಟರ್ ಬೇಕಾಗತ್ತೆ. ಸೊ ಈಗ ನಗರ ಮೀಟರ್ ಅಂತ ನೀವು ಏನ್ ಮಾಡಿದೀರಾ, ಇದಕ್ಕೆ ನಿಮ್ಮ ಹತ್ರ ಏನ್ ಪರ್ಮಿಷನ್ಸ್ ಇದೆ, ಏನ್ ಆಧಾರಗಳಿದಾವೆ, ದಯವಿಟ್ಟು ಇದ್ರ ಬಗ್ಗೆ ಮಾಹಿತಿಯನ್ನು ಪೂರ್ತಿಯಾಗಿ ತಿಳಿಸ್ಕೊಡಿ. ಓಕೆ, ಮೊದಲನೇದು ಯಾವುದೇ ಒಂದು ಕಂಪನಿ ಆಗಿರ್ಬೋದು ಏನೋ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಷನ್ ಅಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಓಕೆ, ಸೊ ಇದರಲ್ಲಿ ನೀವು ನೋಡ್ತೀರಾ ಇಲ್ಲಿ ಓಕೆ ಬ್ರ್ಯಾಂಡ್ ಪ್ರೈಡ್ ಮೊಬಿಲಿಟಿ ಪ್ರೈವೇಟ್ ಲಿಮಿಟೆಡ್ ಅಂತ. ಓಕೆ, ಸೊ ಇದೆಲ್ಲ ರಿಜಿಸ್ಟರ್ ಆಗಿ ಎಲ್ಲಿ ನಮ್ಮ ಮಂಡ್ಯದಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು. ಇದು ಒಂದು. ಎರಡನೇದು ಅದು ರಿಜಿಸ್ಟ್ರೇಷನ್ ಆಫ್ ಕಂಪನೀಸ್ ಅಲ್ವಾ? ರಿಜಿಸ್ಟ್ರೇಷನ್ ಆಫ್ ಕಂಪನಿ. ಹೌದು. ಸೊ ನೆಕ್ಸ್ಟ್ ನಿಮ್ಗೆ ಏನ್ ಬೇಕು, GST ಬೇಕಾ, ಅದು ಸಿಗುತ್ತೆ. ಅಲ್ಲ, ನಾನು ಕೇಳ್ತಿರೋದು ರಿಜಿಸ್ಟ್ರೇಷನ್ ಪ್ಲಸ್ ಸರ್ಕಾರದ ಇದಕ್ಕೆ ಅಪ್ರೂವಲ್ ಏನಿದೆ ಅಂತ. ಇಲ್ಲ, ಇನ್ನ ಒಂದು ನಿಮಿಷ ಹೋದ್ರಪ್ಪ ಯಾರದು? ಒಂದು ಸಿಟಿ ಒಂದು ರೇಟ್ ಕಾರ್ಡ್ ಅನ್ನು. ಎರಡನೇ ಪಾಯಿಂಟ್, ಕಾನೂನು ಕಾಯುವಿಕೆಯ ದರಗಳನ್ನು ಮೊದಲು 5 ನಿಮಿಷವರೆಗೆ ಉಚಿತ, ನಂತರ ಪ್ರತಿ 1 ನಿಮಿಷಕ್ಕೆ ₹1. ಮೂರನೇ, ರಾತ್ರಿ 12 ಗಂಟೆ. ಒಂದು ಬಗ್ಗೆ ಮೀಟರ್ ಕಾನ್ಸೆಪ್ಟ್ ನಾವು ಯಾಕೆ ತಂದ್ವಿ, ಏನಕ್ಕೆ ಅಂತ, ನಿಮ್ಗೆ ಒಂದು ಸಿಟಿ ಒಂದು ರೇಟ್ ಕಾರ್ಡಲ್ಲಿ ರೇಟು ಕೊಟ್ಟರು, ಎಲ್ಲ ಕೊಟ್ಟರು, ಲಗೇಜ್ ಎಷ್ಟುವರೆಗೂ ಹಾಕಬೇಕು, ಆಮೇಲೆ ಯಾವ ಥರ ಮಾಡಬೇಕು ಎಲ್ಲ ಕೊಟ್ಟರು. ಎರಡನೇ ಪಾಯಿಂಟಲ್ಲಿ ಕಾಯುವಿಕೆ ದರ ಮೊದಲು 5 ನಿಮಿಷ ಉಚಿತವಾಗಿರುತ್ತೆ, ಆಮೇಲೆ ಪ್ರತಿ 1 ನಿಮಿಷಕ್ಕೆ ₹1 ಆ್ಯಡ್ ಆಗುತ್ತೆ. ಹೇಗೆ ಆ್ಯಡ್ ಆಗುತ್ತೆ? ಮೀಟ್ರ್ ಇದ್ರೆ ಮಾತ್ರ ಆ್ಯಡ್ ಆಗುತ್ತೆ, ಹೌದಲ್ವಾ? ಇದನ್ನ ತಗೊಂಡೋಗ್ಬಿಟ್ಟು ಅಗ್ರಿಗೇಟರ್ ರೂಲ್ಸ್ ಮಾಡಿ ₹24 ಕಿಲೋಮೀಟರ್ ಕೊಡ್ಸಿ ಅಂದ್ರೆ ಇವೆಲ್ಲ 1 ನಿಮಿಷ ಅಂತ ಆ ಒಂದು ಪದ ಬಳಕೆ ಏನಂತಾರೆ ಆ ಒಂದು ಲೆಟರ್ ಆಗಿದೆ. ಆದ್ರೆ ದಟ್ ಕೆನಾಟ್ ಬಿ ಎ ಪ್ರೂಫ್ ಆಗಿದೆ. ಇದು ಸರ್ಕಾರದಿಂದ ಆಗಿದೆ. ಬಟ್ ಅದೇ ಅಲ್ವಾ? ಅವನು MU ಆಕ್ಟ್ ಅಲ್ಲಿ ನೀಟಾಗಿ ಹೇಳಿದ್ದಾನೆ. ಏನಂತ ಒಂದ್ ಸ್ವಲ್ಪ ದಯವಿಟ್ಟು ನೀವೇ ಓದ್ಬಿಟ್ಟು ಹೇಳ್ಬಿಟ್ರೆ ಇನ್ನೂ ನಮ್ಮ ಚಾಲಕರಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗೋಗುತ್ತೆ. MU ಆಕ್ಟ್ MU ಆಕ್ಟ್ ಅಲ್ಲಿ 129 ಇದಿರುವಂತಹ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದಿಂದ ವಿನಾಯಿತಿ ಪಡೆದ ಹೊರತು ಪ್ರತಿ ಅಳವಡಿಸಬೇಕು. ಇನ್ನು ಮುಂದೆ ಮೀಟರ್ ಎಂದು ಉಲ್ಲೇಖಿಸಲಾಗುತ್ತದೆ ಅಂತೇಳಿ ಬರೆದಿರುವಂಥದ್ದು. ಸೊ ಇಲ್ಲಿ ಈ ನಿಯಮದ ನಿಬಂಧನೆಗಳಿಗೆ ಅನುಸಾರವಾಗಿ ಮೀಟರ್ ಅಳವಡಿಸಿದ ಹೊರತು ಮೀಟರ್ ಅಳವಡಿಸಲು ಅಗತ್ಯವಿರುವ ಯಾವುದೇ ಮೋಟಾರ್ ಕ್ಯಾಬನ್ನು ಸಾರ್ವಜನಿಕ ಸ್ಥಳದಲ್ಲಿ ಬಳಸಬಾರದು ಅಂತ ಇದಾಕಿದ್ದಾರೆ. ಸೊ ಮತ್ತೆ ಇನ್ನೇ ಹೋಗ್ತೀರಾ, ಅಂತಹ ಪಟ್ಟಣಗಳಲ್ಲಿ ನಗರದಲ್ಲಿ ಕಾರ್ಯನಿರ್ವಹಿಸುವ ಸರ್ಕಾರ ಸೂಚಿಸಬಹುದಾದ ಅಂತಹ ಷರತ್ತುಗಳಿಗೆ ಒಳಪಟ್ಟಿರುವ ಪ್ರತಿಯೊಂದು ಮೋಟಾರ್ ಕ್ಯಾಬನ್ನು ಡಿಜಿಟಲ್ ಅಥವಾ ಎಲೆಕ್ಟ್ರಾನಿಕ್ ಮೀಟರ್ನೊಂದಿಗೆ ಅಳವಡಿಸಬೇಕು. ಸೊ ಇದು ಮೀಟರ್ ಅಳವಡಿಸ್ಕೊಳ್ಬೇಕು ಅಂತ MU ಆಕ್ಟ್ ಕೊಟ್ಟಿರುವಂಥದ್ದು. ಸರ್ಕಾರದ MU ಆಕ್ಟ್ ಅಲ್ಲಿ ಆಲ್ರೆಡಿ ಅದನ್ನ ರೂಲ್ಸ್ ಮಾಡೋದು. ಸರ್, ಈಗ ನಾನು ಚಾಲಕನಾಗಿ ನನಗೊಂದು ಡೌಟ್ ಇದೆ. ಹೇಳಿ ಈಗ ನಾನು ನಗರ ಟ್ಯಾಕ್ಸಿ ನಾನು ತಗೋತೀನಿ, ನೀವು ಅಗ್ರಿಗೇಟರ್ ಲೈಸೆನ್ಸ್ ತಗೊಂಡಿಲ್ಲ ಅಂತ ಹೇಳ್ತೀರಾ? ಅಲ್ಲ, ಅಗ್ರಿಗೇಟರ್ ನನ್ನ ಅಭಿಮಾನ ಕೇಳ್ಕೊಳ್ಳಿ. ನಾನು ಕಸ್ಟಮರ್ ಕುಂಚ್ಕೊಂಡು ಹೋಗ್ತಾ ಇರ್ತೀನಿ, ಒಬ್ಬ ಪೊಲೀಸ್ ನಾನು ಹಿಡಿತಾನೆ, ಹಿಡಿದ್ಬಿಟ್ಟು ಅಗ್ರಿಗೇಟ್ ಲೈಸೆನ್ಸ್ ಇಂದ ಹೇಗೆ ಮಾಡ್ತಾ ಇದ್ದೀರಾ ಅಂತ ಕೂತ್ಕೊಂಡಾಗ ನನ್ಗೆ ಯಾವುದೇ ರೀತಿ ನಿಮ್ಮ ಕಡೆಯಿಂದ ಕಸ್ಟಮರ್ ಸಪೋರ್ಟ್ ಇದೆಯಾ? ನಮ್ಮ ಡ್ರೈವರ್ ಯಾವುದೇ ರೀತಿ ಅದು ಅಗ್ರಿಗೇಟರ್ ಲೈಸೆನ್ಸ್ ಕೇಳಲ್ಲ, ಮೀಟರ್ ಹಾಕೊಂಡು ಹೋಗ್ತಿದ್ಯಪ್ಪ, ಇದ್ರದ್ದೇನಾದ್ರೂ ನಿಮ್ಗೆ ಪರ್ಮಿಷನ್ ಇದೆಯಾ ಅಂತ ಕೇಳ್ತಾರೆ. ಆ ಪರ್ಮಿಷನ್ಗೆ ನಿಮಗೆ ಮೆಟಾಲಜಿ ಡಿಪಾರ್ಟ್ಮೆಂಟ್ ಇಂದ ನಿಮಗೆ ಮೀಟರ್ ಅಪ್ರೂವಲ್ ಆಗಿರೋದು ಗೌರ್ಮೆಂಟ್ ಇಂದ ಕೊಟ್ಟಿರ್ತಾರೆ, ಅದು ತೋರಿಸ್ತಾರೆ.
ಅದನ್ನು ತೋರಿಸ್ಬೇಕಷ್ಟೇ ನೀವು ಅದು ಬಿಟ್ಟರೆ ಇನ್ನೇನು ಸರ್ ಇದು ಮೀಟ್ರು ನಿಮ್ಮದು ಟೈಅಪ್ ಆಗಿದೆ ಗೌರ್ಮೆಂಟ್ಗೆ? ಮೀಟ್ರ್ ಆಲ್ರೆಡಿ ಗೌರ್ಮೆಂಟ್ಗೆ ಟೈಪ್ ಆಗಿದೆ. ನಮ್ದಲ್ಲ ಸರ್, ನಮ್ದಲ್ಲ ಮೀಟ್ರು, ನಮ್ದಲ್ಲ ಅಲ್ಲ. ಮ್ಯಾನುಫ್ಯಾಕ್ಚರ್ ಅವರು ಮ್ಯಾನುಫ್ಯಾಕ್ಚರರ್. ಟ್ಯಾಕ್ಸ್ ಸರ್ ಇದು ಮ್ಯಾನುಫ್ಯಾಕ್ಚರರ್ ಯಾರು? ನಮ್ಮ ಬೆಂಗಳೂರಲ್ಲಿ ಸುಮಾರು ಒಂದು 3-4 ಕಡೆ ಇದೆ ಈ manufacturer. ಪ್ರಶ್ನೆ Vendor ಆ? ಅಂದ್ರೆ ಈಗ ಸದ್ಯಕ್ಕೆ ಪ್ಯಾನಿಕ್ ಬಟನ್ Button, vendor. ಸಮಸ್ಯೆ ಉದ್ಭವ ಆಗಿದೆ. ಹೌದು. ಪ್ಯಾನಿಕ್ ಬಟನ್ ರಿಯಲ್ ಕಾಸ್ಟ್ ಇರ್ತಕ್ಕಂಥದ್ದು ಬರೀ 3,000 ರೂಪಾಯಿ ಆಯ್ತಾ? ಹೌದು. ನೀವು ಅದು ಒಂದು ಗಾಡಿಗೆ ಅಳವಡಿಕೆ ಬೇಕಾಗಿರೋದು ಆಕ್ಚುಲಿ 2, ಬಟ್ ಆದ್ರೆ ಏನ್ ಮಾಡ್ತಿದ್ದಾರೆ 3 ಹಾಕ್ಲೇಬೇಕು ಅಂತ ಕಂಪಲ್ಸರಿ ಮಾಡಿದ್ದಾರೆ. ಸೊ 3 × 3 ಎಷ್ಟಾಯ್ತು? 9,000 ಆಯ್ತಾ? ಮಿಕ್ಕಿದ್ದು ನಿಮ್ಮ ಬೇರೆ ಏನ್ ಚಾರ್ಜಸ್ ಇದೆ ಅದನ್ನ ಮಾತ್ರ ಕಲೆಕ್ಟ್ ಮಾಡಬೇಕು. ಬಟ್ ಇವತ್ತಿನ ದಿವಸ ಪ್ಯಾನಿಕ್ ಬಟನ್ ಅಂತ ಹೇಳಿ 15,000 ಮಾರ್ಕೆಟ್ ಅಲ್ಲಿ ಮಾರ್ತಾ ಇರೋದು ಎಷ್ಟಕ್ಕೆ ಮಾರ್ತಾ ಇದ್ದಾರೆ ಹೇಳಿ? 16,000, 17,000. ಇದನ್ನ ಇಂಟ್ರೊಡ್ಯೂಸ್ ಮಾಡಿದಾಗ 20,000, 21,000, ಕೆಲವರಿಗೆ ಗೊತ್ತಿರಲಿಲ್ಲ, 22,000, 23,000 ಕೂಡ ತಗೊಂಡಿದ್ದಾರೆ. ಸೊ ನಾಳೆ ನಿಮ್ಮ ಮೀಟರಿನ ಈ ದರಗಳು ಏನಿರುತ್ತೆ ಇದ್ರ ಬಗ್ಗೆ ಕೂಡ ದಯವಿಟ್ಟು ನಮಗೆ ಮಾಹಿತಿ ಕೊಡಿ. ಈಗ ಎಕ್ಸಾಂಪಲ್ ನಾನೇ ಬಂದ್ಬಿಟ್ಟು ನನ್ನ ಗಾಡಿಗೆ ಮೀಟರ್ನ ಹಾಕೊಳ್ತೀನಿ. ಸೊ ನಿಮ್ಮ ಮೀಟರ್ ಕಾಸ್ಟಿಂಗ್ ಏನಿರುತ್ತೆ ಅದನ್ನ ಮತ್ತೆ ಫಿಕ್ಸ್ ಮಾಡಬೇಕಾದ್ರೆ ಅದಕ್ಕೇನಾದ್ರು ಬೇರೆ ಸರ್ವಿಸ್ ಚಾರ್ಜಸ್ ಇದೆಯಾ, ಇಲ್ಲ ಅದನ್ನ ಆಕ್ಟಿವೇಶನ್ ಮಾಡೋದಕ್ಕೆ ಮತ್ತೆ ಅದಕ್ಕೇನಾದ್ರು ಚಾರ್ಜಸ್ ಇದೆಯಾ, ಇಲ್ಲ ಒನ್ ಟೈಮ್ ಫೀ ಅಂತ ಹೇಳ್ಬಿಟ್ಟು ಇದೆಯಾ, ಇಲ್ಲ ವರ್ಷಕ್ಕೊಂತಾನೆ ಮತ್ತೆ ರಿನಿವಲ್ ಅಂತ ಬರುತ್ತಾ? ಇದ್ರ ಬಗ್ಗೆ ಕೂಡ ದಯವಿಟ್ಟು ನಿಮ್ಮ ಕಡೆಯಿಂದ ಪೂರ್ತಿಯಾಗಿ ಮಾಹಿತಿಯನ್ನ ಕೊಡಿ ಅಂತ ಕೇಳ್ತಾ ಇದೀವಿ. ಮತ್ತೆ ಇನ್ನೊಂದು, ಈಗ ಬೇರೆ ಒಂದು ಎಲ್ಲೋ ಆಡ್ಗಳಲ್ಲಿ ನಾವು ನೋಡಿರೋ ಪ್ರಕಾರ ನಿಮ್ಮ ಹತ್ರ ವೆರೈಟೀಸ್ ಆಫ್ ಮೀಟರ್ಸ್ ಅಂತ ಹೇಳಿ 3 ತರದ ಮೀಟರ್ ಅನ್ನ ತೋರಿಸ್ತಾ ಇದ್ದೀರಾ. ಸೊ ನಾನು ನಿಮ್ಮ ಹತ್ರ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ, ನಮಗೆ 3 ಟೈಪ್ 4 ಟೈಪ್ ಬೇಡ. ಒಂದು ಸಿಂಗಲ್ ಡಿಜಿಟಲ್ ಮೀಟರ್ ಆಯ್ತಾ, ಒಂದೇ ಐಟಮ್. ಇಲ್ಲಿ ಏನಂತಾರೆ ಲೋ ಕ್ವಾಲಿಟಿ, ಮೀಡಿಯಂ ಕ್ವಾಲಿಟಿ, ಹೈ ಕ್ವಾಲಿಟಿ ಅಂತ ಬಂದಿದೆ. ದಯವಿಟ್ಟು ಬೇಡ, ಒಂದೇ ನೀವು ಮಾಡ್ತಾ ಇರ್ತಕ್ಕಂಥದ್ದು ಚಾಲಕರಿಗೆ ಒಳ್ಳೇದ್ ಮಾಡಬೇಕು, ಚಾಲಕರಿಗೆ ಒಳ್ಳೇದಾಗಲಿ, ಸರ್ಕಾರ ಕೊಡ್ತಿರ್ತಕ್ಕಂತಹ ದರಗಳು ಸಿಗ್ಲಿ ಅಂತ ಮಾಡ್ತಾ ಇದ್ದೀರಾ. ಸೊ ಒಂದೇ ಒಂದು ಮೀಟರ್ನ ಕೊಡಿ, ಒಂದು ಸಿಂಗಲ್ ಡಿಜಿಟಲ್ ಮೀಟರ್ ವಿತ್ ಎ ಗುಡ್ ಕ್ವಾಲಿಟಿ ಆಯ್ತಾ. ಪ್ಲಸ್ ಅದಕ್ಕೆ ಏನೇನ್ ಚಾರ್ಜಸ್ ಬರುತ್ತೆ, ಇನ್ಸ್ಟಾಲ್ಮೆಂಟ್ಗೆ ಏನ್ ಚಾರ್ಜಸ್ ಇದೆ, ಅಪ್ರೂವಲ್ಗೆ ಏನ್ ಚಾರ್ಜಸ್ ಇದೆ, ಸರ್ವಿಸ್ ಚಾರ್ಜಸ್ ಏನ್ ಬರುತ್ತೆ, ವರ್ಷಕ್ಕೊಮ್ಮೆ ಅದನ್ನ ಮತ್ತೆ ರಿನ್ಯೂವಲ್ ಮಾಡಿಸ್ಕೋಬೇಕಾ, ಇದ್ರ ಬಗ್ಗೆ ನಿಮ್ಮ ಹತ್ರ ಏನ್ ಮಾಹಿತಿ ಇದೆ ಇದನ್ನ ಕೊಡಿ. ಇನ್ನು ನೀವು 3-4 ಮೀಟರ್ಸ್ ಅಂತ ಮಾಡ್ತಾ ಇದ್ರೆ ದಯವಿಟ್ಟು ಮಾಡಬೇಡಿ. ಒಂದೇ ಒಂದು ಡಿಜಿಟಲ್ ಒಂದು ಸಿಂಗಲ್ ಮೀಟರ್ನ ಮಾಡಿ ಅದೊಂದನ್ನ ಮಾತ್ರ ಎಲ್ಲ ಗಾಡಿಗಳಿಗೂ ಹಾಕುವಂತ ಕೆಲಸವನ್ನ ಮಾಡಿ ಅಂತ ನನ್ನ ಮೂಲಕ ಇದನ್ನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಸರ್ ಹಾಕ್ಸ್ಕೊಳ್ಳೋರು ಕೂಡ ಅದೇ ತರ ಹಾಕ್ಸ್ಕೊಂತಾರೆ. ಹಾ. ಒಂದೇ ಮೀಟರ್ ಯಾಕಂದ್ರೆ ಏನಾಗ್ತದೆ ನೋಡಿ, ಅವ್ರ ಹತ್ರ ದುಡ್ಡಿದೆ, ಅವರು ಬಂದ್ಬಿಟ್ಟು ಹೈ ಕ್ವಾಲಿಟಿ ಅಂತ ಹೊಟ್ಟೋಗ್ತಾರೆ. ನನ್ನ ಹತ್ರ ದುಡ್ಡಿಲ್ಲ, ಲೋ ಕ್ವಾಲಿಟಿ ಅಂತ ಬರುತ್ತೆ. ಈ ಭೇದ ಭಾವ ಅನ್ನೋದೇ ಬೇಡ. ನನ್ನ ಒಂದು ಪಾಲಿಸಿ ಏನ್ ಗೊತ್ತಾ, ಕರ್ನಾಟಕದಲ್ಲಿ ಮೇಯ್ನ್ ಆಗಿ ನಮ್ಮ ಚಾಲಕರಲ್ಲಿ ನಾನು ಅನ್ನೋದು ದೂರ ಆಗ್ಬೇಕು, ನಾವು ಅನ್ನೋದು ಬೇಕು. ಸೊ ನಾವು ಅನ್ನೋದು ಬೇಕು ಅಂದ್ರೆ ನಗರ ಅಂತ ನಮ್ಮ ಏನ್ ಕರ್ನಾಟಕದಲ್ಲಿ ಒಂದು ಹೆಸರನ್ನ ಬಳಸ್ತಾ ಇದ್ದೀರಾ, ನಾವೆಲ್ಲರೂ ಒಂದಾಗಬೇಕು ಅಂತ ಹೇಳಿದ್ರೆ ಒಂದು ಸಿಂಗಲ್ ಡಿಜಿಟಲ್ ಮೀಟರ್, ಹೈ ಕ್ವಾಲಿಟಿನೂ ಬೇಡ, ಲೋ ಕ್ವಾಲಿಟಿನೂ ಬೇಡ, ಒಳ್ಳೆ ಕ್ವಾಲಿಟಿಯಲ್ಲೇ ಒಂದು ಸಿಂಗಲ್ ಡಿಜಿಟಲ್ ಅನ್ನ ದಯವಿಟ್ಟು ತಗೊಂಬನ್ನಿ. 3 ಒಂದು ಕ್ವಾಲಿಟೀಸ್ನ ಏನು ತೋರಿಸ್ತಿದ್ದಾರಾ ಬೇಡ. ನಾವು ಎಲ್ಲ ಚಾಲಕರು ಒಟ್ಟಿಗೆ ಒಂದಾಗಿದ್ದೀವಿ, ನಾವು ಒಂದಾಗಿರೋದಕ್ಕೆ ಇಷ್ಟಪಡ್ತೀವಿ. ಸೊ ಒಂದು ಸಿಂಗಲ್ ಮೀಟರ್ನೇ ದಯವಿಟ್ಟು ತಗೊಂಬನ್ನಿ. ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಪ್ಲಸ್ 1-2 ಮಾತುಗಳನ್ನ ದಯವಿಟ್ಟು ಮಾತಾಡಲೇಬೇಕು. ಆಮೇಲೆ ಯಾವ ತರ ರಿನ್ಯೂವಲ್ ಇರುತ್ತೆ ಇಲ್ಲ ಅವ್ರು ಹೇಳ್ದಂಗೆ ಅದ್ರ ಬಗ್ಗೆ ಮೀಟ್ರು ಬಂದ್ಬಿಟ್ಟು ಯಾವ ಎಲ್ಲಿಂದಾದ್ರೂ ಮ್ಯಾನುಫ್ಯಾಕ್ಚರ್ ಮಾಡಿಸ್ಕೊಬೋದು, ಇನ್ಕ್ಲೂಡಿಂಗ್ ಹೊರ ರಾಜ್ಯದಿಂದಾನು ಮೀಟ್ರ್ ತರ್ಬೋದು. ಬಟ್ ಆದರೆ ಹೊರ ರಾಜ್ಯದಿಂದ ನಾವು ಮೀಟ್ರ್ ತಂದ್ರು ಅವರು ನಮ್ಮ ಡಿಪಾರ್ಟ್ಮೆಂಟ್ ಏನಿದೆ ಆ ಡೀಲರು, ಆ ಓನರು ಮೀಟ್ರ್ ಕ್ವಾಲಿಟಿ ಹೇಗಿದೆ ಅಂದ್ಬಿಟ್ಟು ಇಲ್ಲಿ ನಾವು ಚೆಕ್ ಮಾಡಲ್ಲ, ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಅವರೇ ಚೆಕ್ ಮಾಡಿ ಅದನ್ನು ಪಾಸಿಂಗ್ ಮಾಡಿಕೊಡೋದು. ನಾವು ಡ್ರೈವರ್ ಇನ್ನೂ ಕಮ್ಮಿ ಆಗಿದೆ ಅಂತ ನಾವು ಹರಿಯಾಣದಿಂದ ಮೀಟ್ರ್ ತರಿಸಿದ್ವಿ, ತಗೊಂಡು ಹೋದ್ವಿ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ಗೆ. ಇದನ್ನು ನಮಗೆ ಪಾಸಿಂಗ್ ಯಾವ ಥರ ಮಾಡ್ಕೊಡ್ತೀವಿ, ಇದ್ರ ಓನರ್ ಬರಬೇಕು, ಇವ್ರು ಮ್ಯಾನುಫ್ಯಾಕ್ಚರ್ ಬರಬೇಕು, ಇದ್ರದ್ದು ಏನೇನಿದೆ ನಮಗೆಲ್ಲ ಮ್ಯಾನ್ಯುವಲಿ ಬುಕ್ ಕೊಡಬೇಕು, ಇದ್ರ ಕ್ವಾಲಿಟಿ ಏನೋ ಹೇಗೆ ಅಂತ ಅಂದ್ಬಿಟ್ಟು ಅವರೆಲ್ಲ ತಿಳ್ಕೊಂಡಾದ್ಮೇಲೆ ಅದನ್ನು ಅಪ್ರೂವ್ ಮಾಡ್ಕೊಡೋದು ಅಂತ ಹೇಳ್ಬೋದು. ಇಲ್ಲಿಗೂ ಅಲ್ಲಿಗೂ ತುಂಬ ಡಿಫ್ರೆನ್ಸ್ ಇತ್ತು ಮೀಟರ್ ರೇಟು. ಹಾಗಾಗ್ಬಿಟ್ಟು ಇವೆಲ್ಲ ಆಗದೆ ಇರೋ ಕೆಲಸ ಅಂತ ನಾವು ಶುರು ಮಾಡಿದ್ವಿ. ಇಲ್ಲಿ ಬ್ಯಾಂಗ್ಳೂರಲ್ಲೇ ಕೆಲವು ಮ್ಯಾನುಫ್ಯಾಕ್ಚರ್ ಇದ್ದಾರೆ, ಅವ್ರ ಹತ್ರ ಹೋಗಿ ನೋಡಿ ಈ ಥರ ನಮ್ಮ ಡ್ರೈವರ್ಸ್ಗಳೆಲ್ಲ ಮೀಟರ್ ಹಾಕೋಕೆ ರೆಡಿ ಇದ್ದಾರೆ, ನೀವು ಯಾವ ಥರ ರೇಟು ಅಂದಾಗ ಅವ್ರು ಸುಮಾರು ಅವ್ರ ರೇಟ್ ಹೇಳಿದ್ರು. ಆದಾಗ ಅನುಕೂಲ ಆಗೋ ಥರ ರೇಟ್ ಹೇಳಿ ಸರ್. ಏನಂದ್ರೆ ಇದರಲ್ಲಿ ಅವರು ರಾಜೇಶ್ ಅವರು ಮಾತಾಡಿದ್ರು 4 ಥರ 3 ಥರ 4 ಥರ ಒಂದು ಮೀಟರ್ ಮಾಡಿದ್ದಾರೆ. 3-4 ಥರ ಅಂದರೆ ಮೀಟ್ರು ಜಸ್ಟ್ ನಿಮಗೆ ಗೌರ್ಮೆಂಟ್ ಒಂದೇ ರೇಟ್ ಬರೋದು. ಅದಕ್ಕೆ ಮೀಟ್ರು ಚೇಂಜಸ್, ಬಾಡಿ ಚೇಂಜಸ್ ಅಷ್ಟೇ ಬರ್ಬೋದು ಅಂದರೆ ಅದರಲ್ಲಿ ಇನ್ನೇನು ಕ್ವಾಲಿಟಿ ಇರಲ್ಲ ಒಂದು. ಆಮೇಲೆ ಇನ್ನೊಂದು ರೇಟು ಇದಕ್ಕೂ ಸ್ವಲ್ಪ ಜಾಸ್ತಿ ದುಡ್ಡಿಂದು ಇದು ಅಂದರೆ 1 ಮೀಟ್ರಲ್ಲಿ ಬಿಲ್ ಬರುತ್ತೆ, ವಿತ್ ಬಿಲ್ ಬರುತ್ತೆ, ವಿತ್ ಇನ್ಕ್ಲೂಡಿಂಗ್ ಟೋಲ್ ಚಾರ್ಜಸ್ಸು ಆ್ಯಡ್ ಆಗಿ ಬಿಲ್ ಬರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ. ಇನ್ನೊಂದು ಮೀಟ್ರಿಗೆ ಸ್ವಲ್ಪ ಕ್ವಾಲಿಟಿ ಇದು ಅಂದರೆ ಅದೇ ಸಪ್ರೇಟ್ ಮೀಟ್ರು ಸಪ್ರೇಟ್ ಬಿಲ್ಲು ಪ್ರಿಂಟರ್ ಇರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಕಡಿಮೆ.
ಇನ್ನು ಇಳಿದಿರೋದು ಮಿಕ್ಕಿದೆಲ್ಲ ಅದಕ್ಕೆ ಬಿಲ್ ಬರಲ್ಲ. ಡೈರೆಕ್ಟ್ ಆಗಿ ನಿಮಗೆ ಶೋ ಆಗುತ್ತೆ ಮೀಟ್ರು ಇದು ಏನೋ ರೇಟು, ಆಮೇಲೆ ಬಿಲ್ ಇದು ಕಿಲೋಮೀಟ್ರು ರೇಟು ಶೋ ಆಗುತ್ತೆ. ಸರ್ ನೀವು ಹೇಳಿದ್ದು ನನಗೆ ಅರ್ಥ ಆಯಿತು. ಇವಾಗ ಒಂದು ಕಸ್ಟಮರ್ ಬರ್ತಾರೆ, ಗಾಡಿಯಲ್ಲಿ ಕುತ್ಕೊಳ್ತಾರೆ, ನಡಿ ಅಪ್ಪ ಮೀಟ್ರ್ ಹಾಕೊಂಡ್ರಿ, ಮೀಟ್ರ್ ಹಾಕೊಂಡ್ರಿ, ಬಿಲ್ ಬೇಕು ಅಂತ, ಬಿಲ್ ಕೊಟ್ಟು ಜಿ ಎಸ್ ಟಿ ಬೇಕು, ನನಗೆ ಕ್ರೆಡಿಟ್ ಇರಬೇಕು ಅಂತ ನಾವು ಮೂರು ಮೀಟ್ರ್ ಹಾಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಒಂದು ಟ್ಯಾಕ್ಸಿಯಲ್ಲಿ ನೀವೇ ಅರ್ಥ ಮಾಡ್ತಾರೆ. ಅದ್ರ ಬಗ್ಗೆ ರಾಜೇಶ್ ಅಣ್ಣ ಅವ್ರು ಹೇಳಿದಾಗ ಒಂದು ಮೀಟ್ರ್ ಮಾಡಿ, ಅದರಲ್ಲಿ ಪ್ರಿಂಟು ಬೇಕಾದ್ರೆ ನಂಬರು ಏನಿದೆ ಅಲ್ವಾ ಸರ್, ಬೇಕಾಗಿರೋದನ್ನ ಪ್ರಿಂಟ್ ಕೊಡೋಣ, ಬ್ಯಾಡದೇ ಇರೋರಿಗೆ ಬೇಕು ಸಿಂಪಲ್ ಬಿಲ್. ಸರ್ ಬಿಲ್ ಕೊಡ್ಬೋದು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನಮ್ಮ ಆಪಲ್ಲಿ ಮೊಬೈಲ್ ನಂಬರ್ ಹಾಕಿದ್ರೆ ಅವ್ರಿಗೆ ಬಿಲ್ ಜನರೇಟ್ ಆಗೋದು ಡಿಜಿಟಲ್. ಸೊ ಹಾಗಾಗಿ ಒಂದೇ ಮೀಟ್ರ್ ಮಾಡಿ ಬೇಕಿರೋರಿಗೆ ನಾವು ನೀವು ಹೇಳ್ದಂಗೆ ಆಪ್ಷನ್ ಇವಾಗ ಸಿಕ್ಕಿರೋದು ನಮಗೂ ನಾವು ಸ್ಟಾರ್ಟಿಂಗ್ ಇರಲಿಲ್ಲ. ದಯವಿಟ್ಟು ಆಟೋಗೆ ಒಂದು ಥರ ಮೀಟರ್ ಮಾಡಿ, ಯಾಕೆ ಒಂದೇ ಅದೇ ಥರ ಆಟೋಗೆ ಅವ್ರದ್ದೇ ಶೋರೂಮ್ ಇಂದಾನೆ ಬಂದ್ಬಿಡ್ತದೆ. ಇಲ್ಲಿ ಸರ್ ಅವ್ರಿಗೆ ಟೈಪ್ ಆಗಿರುತ್ತೆ, ಶೋರೂಮ್ ಇಂದ ಗವರ್ಮೆಂಟ್ ಇಂದ ಟೈಪ್ ಆಗಿರುತ್ತೆ ಅವ್ರಿಗೆ. ಯಾವುದೇ ಕಾರಣಕ್ಕೂ ಮುಂಬೈಲಾಗ್ಲಿ ದುಬೈಲಾಗ್ಲಿ ಇದು ಯಾವ್ದಾದ್ರು ಇದಾವೆ ನೀವು ಹೇಳಿದ್ರಲ್ಲ, ದೊಡ್ಡ ದೊಡ್ಡ ಸಿಟಿಯಲ್ಲಿ ದೊಡ್ಡ ದೊಡ್ಡ ಕಂಟ್ರಿಯಲ್ಲೆಲ್ಲ ಯಾವ್ದಾದ್ರು ಮೀಟ್ರ್ ಇದಾವೋ ಆ ಮೀಟ್ರಿಗೆ ಮ್ಯಾನುಫ್ಯಾಕ್ಚರ್ ಆಮೇಲೆ ಲೈಸೆನ್ಸ್ ಕೊಡೋರು ಪಕ್ಕ ಗೌರ್ಮೆಂಟ್. ಅದನ್ನೇ ಇಲ್ಲಿ ಮೆಟ್ರೋ ಇಲ್ಲೂ ಸರ್ ನೀವಲ್ಲೇ ಈ ಪ್ರಾಡಕ್ಟ್ ನ ಈ ಮೀಟ್ರು ಅಂದ್ರೆ ಸರ್ ನಮ್ಗೆ ಇದು ಇಲ್ಲಿ ಬಟನ್ ಬೇಡ, ಇಲ್ಲಿ ಬಟನ್ ಹಾಕ್ಬೇಕು ಅಂದ್ರೆ ಸರ್ ಇದು ಅಪ್ರೋಚ್ ಕೊಡಲ್ಲ ಅಂತ ಹೇಳ್ಬೋದು. ಮೊನ್ನೆ ನಾವು ಹೇಳಿದಾಗ ಕೆಲವು ಮೀಟ್ರಲ್ಲಿ ಹಿಂದೆ ಬಟನ್ ಇತ್ತು, ಸರ್ ಇದು ಇಲ್ಲಿ ಬೇಡ ಸೈಡಿಗೆ ಕೊಡಿ, ಇಲ್ಲ ಅಂದ್ರೆ ಮುಂದೆ ಕೊಡಿ ಅಂದ್ರೆ ಸರ್ ಇದನ್ನ ಗೌರ್ಮೆಂಟ್ ಅವರು ಅಪ್ರೋಚ್ ಮಾಡಲ್ಲ. ಯಾಕೆ ಅಂತ ಕೇಳಿದೆ ನಾನು. ನಾವೇನು ಇದು ಮಾಡಿಫೈ ಕೊಟ್ಟಿರ್ತೀವಿ, ಇದು ಫಸ್ಟಿಗೆ ಏನು ಕೊಡ್ತೀವಿ ಇದೇ ಥರ ನಾವು ಮಾಡ್ಕೊಂಡು ಹೋಗ್ಬೇಕು, ಒಂದು ಚೂರು ಚೇಂಜ್ ಮಾಡಿಸಿದ್ರು ಅಪ್ರೋಚ್ ಕೊಡಲ್ಲ ಅಂತ. ಇದು ಟೋಟಲಿ ಗೌರ್ಮೆಂಟಿಂದಾನೇ ಇದಾಗಿರೋದು, ಕ್ಯಾಲಿಬರ್ ಆಗಿ ಅಪ್ರೂವ್ಡ್ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ, ನಾವು ಅದನ್ನ ಒಪ್ಕೊಂತ ಇದ್ದೀವಿ. ಇಲ್ಲಿ ವೆಂಡರ್ಶಿಪ್ಗಳು ಜಾಸ್ತಿ ಆಗ್ತದೆ. ಇಲ್ಲಿ ವೆಂಡರ್ ಇಲ್ವಲ್ಲ, ಡೈರೆಕ್ಟ್ ಆಗಿ ನೀವು ಮ್ಯಾನುಫ್ಯಾಕ್ಚರರ್ ಹತ್ರನೇ ಕಳಿಸ್ತಾ ಇರೋದಲ್ಲ ನಾವು. ಹೌದು ಸರ್, ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರ್ ಹತ್ರ ನೀವು ಅದು ಅವ್ರು ಟೈಪ್ ಆಗಿದ್ದಾರೆ ಕಂಪನೀಸ್ ಇದೆ, ಕೊಡ್ತೀವಿ, ಅದು ಲಿಸ್ಟ್ ಯಾಕಂತ ಹೇಳಿದ್ರೆ ನಮಗೆ ಅಲ್ಲ ಇದನ್ನ ನಾನು ಹೇಳ್ಬಿಡ್ತೀನಿ. ಲಾಜಿಸ್ಟಿಕ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಮ್ಮ ಟೋಟಲಿ ಬೆಂಗಳೂರು ಸಿಟಿಯಲ್ಲಿ ಆಲ್ಮೋಸ್ಟ್ ಆನೇಕಲ್ಲಿಂದ ಹಿಡಿದು ನೀವು ಈ ಕಡೆ ತುಮಕೂರವರೆಗೂ ತಗೊಂಡ್ರೆ, ಆನೇಕಲ್ಲಿಂದ ಹಿಡಿದು ಈ ಕಡೆ ತುಮಕೂರವರೆಗೂ ತಗೊಂಡ್ರೆ ಪ್ರತಿಯೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳ ಜೊತೆಲಿ ನನ್ನ ಒಡನಾಟ ಇದೆ, ಕೋವಿಡ್ಗೆ ಬಿಫೋರ್. ಯಾಕೆಂತ ಹೇಳಿದ್ರೆ ನಾವು ಎಲ್ಲ ರೀತಿಯಾದ ಮ್ಯಾನುಫ್ಯಾಕ್ಚರ್ಸ್ ಜೊತೆಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ನ ನಾನು ಹ್ಯಾಂಡಲ್ ಮಾಡಿಲ್ಲ. ಸೌತ್ ರೀಜನಲ್ ಮ್ಯಾನೇಜರ್ ಆಗಿ ನಾವು ಕೆಲಸ ನಿರ್ವಹಿಸಿದ್ದೀವಿ. ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ಇಲ್ಲಿಂದ ಎಕ್ಸ್ಪೋರ್ಟ್ ಆಗೋದಕ್ಕೂ ಅಷ್ಟೇ, ಮತ್ತು ಹೊರಗಡೆ ದೇಶದಿಂದ ಇಂಪೋರ್ಟ್ ಆಗ್ತಕ್ಕಂಥ ಮೆಟೀರಿಯಲ್ಗೂ ಕೂಡ ಅದರ ಕ್ವಾಲಿಟಿಯಿಂದ ಹಿಡಿದು ಯಾವ ರೀತಿ ಎಲ್ಲೆಲ್ಲಿ ಏನೇನು ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಏನು ಕ್ವಾಂಟಿಟಿ ಯೂಸ್ ಆಗುತ್ತೆ ಅಂತ ಎಲ್ಲವನ್ನು ನೋಡಿರ್ತಕ್ಕಂಥದ್ದು, ಅದರ ಬಗ್ಗೆ ಅನುಭವ ಇರ್ತಕ್ಕಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮೈಸೂರು ಅಂತ ತಗೊಂಡ್ರೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಏನು ಎಕ್ಸ್ಪೋರ್ಟ್ ಹೋಗುತ್ತಲ್ಲ ಅದರ ಒಂದು ಕ್ವಾಲಿಟಿ ಬೇಸಿಸ್ ಕೂಡ ಯಾವ ರೀತಿ ಚೆಕಿಂಗ್ ಆಗುತ್ತೆ, ಆ ಮೆಟೀರಿಯಲ್ ಕಾಸ್ಟಿಂಗ್ ಏನಿರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಏನಾಗುತ್ತೆ, ಪ್ರಾಡಕ್ಟ್ ಸೇಲ್ ಆಗಬೇಕಾದ್ರೆ ಅದ್ರ ಕಾಸ್ಟಿಂಗ್ ಏನಿರುತ್ತೆ ಅಂತ ನನಗೆ ಗೊತ್ತಿದೆ. ಆಯಿತಾ, ಇದಕ್ಕೆ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಚೈನಾಯಿಂದ ನಮ್ಮ ಒಂದು ಈ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಗ್ಲಾಸ್ ಐಟಮ್ಸು ಪ್ರಾಡಕ್ಟ್ಸ್ ಬರುತ್ತೆ. ಇದ್ರ ಬಗ್ಗೆ ಎಷ್ಟು ಜನಕ್ಕೆ ಮಾಹಿತಿ ಇದೆ ಗೊತ್ತಿಲ್ಲ. ತುಂಬ ಜನ ಕಾರುಗಳಲ್ಲೆಲ್ಲ ಕೂಡ ಇಟ್ಕೊಳ್ತೀರ, ಕರೆಕ್ಟಾ? ಬಟ್ ಇದರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು ಚೈನಾದಲ್ಲಿ ಪ್ರಾಡಕ್ಟು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆಗ್ತಾ ಇರೋದು ಟೋಟಲಿ ಬಂದ್ಬಿಟ್ಟು ಬರೀ 10 ರೂಪಾಯಿ. ಬಟ್ ಅದನ್ನ ಅಲ್ಲಿಂದ ಪ್ಯಾಕಿಂಗ್ ಮಾಡಿ ಮೂವ್ಮೆಂಟ್ ಮಾಡೋ ಟೈಮಲ್ಲಿ ಸ್ಟೋರೇಜ್ ಹೋಗಿ ಸ್ಟೋರೇಜ್ ರೂಮಲ್ಲಿ ಇದ್ದು ಅಲ್ಲಿ ಒಂದು ಚಾರ್ಜಸ್ ಅಪ್ಲಿಕೇಬಲ್ ಆಗಿ ಅಲ್ಲಿಂದ ನೆಕ್ಸ್ಟ್ ಶಿಪ್ ಮೂಲಕ ಮೂವ್ಮೆಂಟ್ ಆಗಿ ನಮ್ಮ ಇಂಡಿಯಾಗೆ ಬಂದು ತಲುಪೋದ್ರಲ್ಲಿ ಅದರ ಒಂದು 10 ರೂಪಾಯಿ ಕಾಸ್ಟಿಂಗ್ ಬಂದ್ಬಿಟ್ಟು ಏನಾಗುತ್ತೆ, ಇಲ್ಲಿ ಬಂದು ಸಮುದ್ರದಲ್ಲಿ ಇಳಿಯೋ ಟೈಮ್ಗೆ ಅದರ ಕಾಸ್ಟಿಂಗ್ ಬಂದ್ಬಿಟ್ಟು 150 ರೂಪಾಯಿ ಆಗುತ್ತೆ. ಆಯ್ತಾ, 150 ರೂಪಾಯಿ ಆದಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಮೂಲಕ ಅದು ಕಸ್ಟಮ್ ಕ್ಲಿಯರೆನ್ಸ್ ಆಗಬೇಕಾದ್ರೆ ಇಲ್ಲಿರ್ತಕ್ಕಂಥ ನಮ್ಮ ಇಂಡಿಯನ್ ಗೌರ್ಮೆಂಟು ಅವರ ಒಂದು ಟ್ಯಾಕ್ಸಿಗಳನ್ನೆಲ್ಲ ಆ್ಯಡ್ ಮಾಡಿ 150 ರೂಪಾಯಿ ಬೆಲೆ ಇರ್ತಕ್ಕಂಥ ಚಿಕ್ಕ ಒಂದು ಪ್ರಾಡಕ್ಟಿನ ಬೆಲೆ ಬಂದ್ಬಿಟ್ಟು 200 ರೂಪಾಯಿಗೆ ಹೋಗುತ್ತೆ, ಇನ್ಕ್ಲೂಡಿಂಗ್ ಆಲ್ ದ ಟ್ಯಾಕ್ಸಸ್. ಬಟ್ ಅದು ಬಂದ್ಬಿಟ್ಟು ನಮ್ಮ ಇಲ್ಲಿ ಮಾರ್ಕೆಟ್ಗೆ ಅಂತ ಸಿಟಿ ಮಾರ್ಕೆಟ್ಗೆ ಅಂತ ಬಂದಾಗ ಅದರ ಬೆಲೆ ಎಷ್ಟಾಗುತ್ತೆ ಗೊತ್ತಾ? 600 ರೂಪಾಯಿ ಆಗುತ್ತೆ. ಏನು ಮಾಡ್ತಾರೆ, ಬರೀ ಸ್ಟಿಕ್ಕರ್ ಚೇಂಜ್ ಮಾಡ್ತಾರೆ. ಎಷ್ಟು ಟೋಟಲ್ ಕಾಸ್ಟಿಂಗ್ ಆಗಿದೆ ಅಂದರೆ 200 ಚಿಲ್ಲರೆ. ಬಟ್ ಇಲ್ಲಿಗೆ ಬಂದಮೇಲೆ ಇವ್ರ ಗೋಡನಲ್ಲಿ ಇವ್ರು ಚೇಂಜ್ ಮಾಡ್ತಕ್ಕಂಥ ಸ್ಟಿಕ್ಕರ್ ಎಷ್ಟು ಗೊತ್ತಾ? 600 ಚಿಲ್ಲರೆ. ಮಾರ್ಕೆಟಲ್ಲಿ ಅದನ್ನು ಮಾರ್ತಕ್ಕಂಥದ್ದು 650 ರೂಪಾಯಿ. ಎಲ್ಲಿ 10 ರೂಪಾಯಿ ಬೆಲೆ ಇರ್ತಕ್ಕಂಥ ವಸ್ತು ಇಲ್ಲಿ ಬಂದು ರೀಚ್ ಆಗಿ ಮಾರ್ಕೆಟಲ್ಲಿ ಇವತ್ತು ಅಂಗಡಿಯಲ್ಲಿ ತಗೊಳ್ಳೋ ಅಷ್ಟೊತ್ತಿಗೆ ಎಷ್ಟಾಗ್ತಿದೆ? 650 ಇಟ್ಕೊಳ್ಳಿ ಎಕ್ಸಾಂಪಲ್. ಈ ರೀತಿ ಆಗ್ತಿದೆ. ಈ ತರ ನಮಗೆ ವ್ಯವಹಾರ ಬೇಡ. ಖಂಡಿತ
ಇಲ್ಲ ನೋಡಿ, ಎರಡು ಈಗ ಕೊಡ್ತಿದ್ದಾರೆ. ಯಾರು MS Excel ಟೆಕ್ನಾಲಜೀಸ್ ಅಂತ ಒಂದು ಇರುವಂತದಲ್ಲಿ ಕೇರ್ಪುರಂ ಮಾದೇವಪುರ, ಒಂದು ಇನ್ನೊಂದು ಬ್ಲೂ ಸ್ಮಾರ್ಟ್ ಇದು ಬ್ಲೂ ಸ್ಮಾರ್ಟ್ ಸಾಫ್ಟ್ ಟೆಕ್ನಾಲಜಿ. ಕೊಡಿ ನನಗೆ ಅವ್ರಿಗೆ ಎರಡು details ಕೊಡ್ತೀನಿ. ಕಂಪ್ನಿ ಡೀಟೇಲ್ಸ್ ನನಗೆ ಕೊಡಿ ಸಾಕು. ಸರ್, ನಿಮಗೆ ಎಲ್ಲ ಗೊತ್ತಿರುವಂತದ್ದು ಎಲ್ಲ ಯಾವ್ದಿದೆ? ಆಫೀಸರ್ಸ್ ನಮಗೆ ಒಳ್ಳೆ ಪರಿಚಯ ಇದ್ದಾರೆ. ಒಟ್ಟು ನಮ್ಗೇನು ಡ್ರೈವರ್ಗೆ ಇನ್ನೂ ಕಡಿಮೆ ಸಿಕ್ಕಿದ್ರು ನಮಗೂ ಖುಷಿ. ಯೂನಿಟ್ಗಳಲ್ಲಿ ಇರ್ತಕ್ಕಂಥವ್ರು ನಮಗೂ ಗಾಡಿ ಜಾಸ್ತಿ ಆಗ್ತದೆ, ಬೇಗ ಕಸ್ಟಮರ್ಗೆಲ್ಲ ಸರ್ವಿಸ್ ಕೊಡ್ಬೋದು. ನಾವು ಅದಕ್ಕೆ ಒದ್ದಾಡ್ತಾ ಇರೋದು. ಖಂಡಿತ ನೀವು ಒಳ್ಳೇದಾಯ್ತು ಹೇಳಿದ್ದು. ಸೊ ನಿಮ್ಗೆ ಯಾರು ಪರಿಚಯ ಇದ್ದಾರೆ ದಯವಿಟ್ಟು ಅವ್ರಿಗೆ ನೀವೇ ನಾವು ಮಾತಾಡ್ತೀವಿ, ನಿಮ್ ಯಾವ ಗ್ರೂಪಲ್ಲಿ ಕಡೆಯಿಂದ ಚರ್ಚೆ ಕೂಡ ಮಾಡಿ ಮಾಹಿತಿಯನ್ನ ಮಾಡ್ತೀವಿ. ಏನು- ಇದೆಲ್ಲ ಓಕೆ. ಮತ್ತೆ ನಾನು ಲಾಸ್ಟ್ ಒಂದೇ ಒಂದು ಪ್ರಶ್ನೆ ಸರ್, ನಗರ ಮೀಟರ್ ಆಟೋ ಅಂಡ್ ಟ್ಯಾಕ್ಸಿ ಅಂತ ಏನು ನಮ್ಮ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ, ಇದು ದಯವಿಟ್ಟು ಈ ವಿಚಾರನ ಸ್ಪಷ್ಟವಾಗಿ ನೀಟಾಗಿ ಕ್ಲಿಯರ್ ಆಗಿ ನಮ್ಗೊಂದು ಇನ್ಫಾರ್ಮೇಶನ್ ಕೊಡಿ. ಇದು ನೀವು ನಿಮ್ಮ ಸ್ವಂತ ಓನ್ ಆಗಿ ನೀವು ಮಾಡ್ತಾ ಇದ್ದೀರಾ ಅಥವಾ ಇದರಲ್ಲಿ ಬೇರೆ ಯಾವ್ದಾದ್ರು ಸಂಘಟನೆಗಳ ಅಧ್ಯಕ್ಷರುಗಳಾಗಿರ್ಬೋದು ಅಥವಾ ಉಪಾಧ್ಯಕ್ಷರುಗಳಾಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಸಂಘಟನೆಗಳವರು ನಿಮಗೆ ಇದಕ್ಕೆ ಬೆಂಬಲ ಕೊಡ್ತಿದಾರಾ, ಬೇರೆ ಯಾರಲ್ಲಿ ಇದರಲ್ಲಿ ನಿಮ್ಮ ವಿಚಾರದಲ್ಲಿ ನಿಮ್ಮ ಜೊತೆಗೆ ಪಾರ್ಟ್ನರ್ಶಿಪ್ ಅನ್ನ ಹೊಂದಿದಾರಾ, ಇಲ್ಲ ಅವ್ರು ಯಾವುದೇ ರೀತಿಯಾದ ಇನ್ವಾಲ್ವ್ಮೆಂಟ್ ಇದೆಯಾ, ಈ ವಿಚಾರವನ್ನ ದಯವಿಟ್ಟು ತಿಳಿಸ್ಕೊಡಿ. ಯಾಕಂದ್ರೆ ನಮ್ಗೆ ಇದರ ಬಗ್ಗೆ ಮಾಹಿತಿ ಬೇಕು. ಯಾಕಂದ್ರೆ ಕ್ರಾಂತಿ ಗ್ರೂಪ್ ವತಿಯಿಂದ ನಾನಿವತ್ತು ನಮ್ಮ ಒಂದು ಕೆಲವು ಚಾಲಕರನ್ನ ಕರೆದಿದ್ದೆ. ಇಲ್ಲಿಗೆ ಆಕ್ಚುಲಿ ಬರ್ಬೇಕಾಗಿರ್ತಕ್ಕಂಥದ್ದು ಬಹಳಷ್ಟು ಚಾಲಕರು ಬರ್ಬೇಕು ಅಂತಿದ್ರು, ಕಾರಣಾಂತರಗಳಿಂದ ಬರಕ್ಕಾಗಲಿಲ್ಲ. ಸೊ ಹಾಗಾಗಿ ನಮ್ಮ ಎಲ್ಲ ಚಾಲಕರ ಪರವಾಗಿ ನಾನು ಇದನ್ನ ಕೇಳ್ತಾ ಇದ್ದೀನಿ, ನಿಮ್ಮ ಒಂದು ನಗರ ಮೀಟರ್ ಆಟೋ ಅಂಡ್ ಟ್ಯಾಕ್ಸಿ ಇದರಲ್ಲಿ ಪಾರ್ಟ್ನರ್ಶಿಪ್ ಅಂತ ಯಾರಾದರೂ ಇದ್ದಾರಾ ಅಥವಾ ನೀವು ಖುದ್ದಾಗಿ ಇದನ್ನ ಮಾಡ್ತಿದ್ದೀರಾ, ಈ ಒಂದು ಮಾಹಿತಿಯನ್ನ ದಯವಿಟ್ಟು ತಿಳಿಸ್ಕೊಡಿ. ಇಲ್ಲ ಬೇರೆ ಯಾವುದಾದ್ರೂ ಸಂಘಟನೆಗಳು ಕೂಡ ಇದರಲ್ಲಿ ಶೇರ್ ಹೋಲ್ಡರ್ಸ್ ಅಂತ ಏನಾದರೂ ಇದ್ದಾರಾ, ದಯವಿಟ್ಟು ತಿಳಿಸ್ಕೊಡಿ. ಈ ಒಂದು ಮಾಹಿತಿ ಸ್ಪಷ್ಟವಾಗಿ ನಮಗೆ ಬೇಕೇ ಬೇಕು. ಕಂಪ್ನಿ ರಿಲೇಟೆಡ್ ನಾನು ಹೇಳ್ತೀನಿ. ಸೊ ಇನ್ನು ಮಾರ್ಕೆಟಲ್ಲಿ ಯಾವ ಥರ ಸಪೋರ್ಟ್ ಸಿಕ್ಕಿದೆ ಅಂತ ಶಿವಣ್ಣ ಹೇಳ್ತೀನಿ. ಸೊ ಮೊದಲನೇದಾಗಿ ಇದು ನಾವೇನು ರಿಜಿಸ್ಟರ್ ಮಾಡಿದ್ದೀವಿ ಆಸ್ ಪರ್ ದ ಕಂಪನಿ ಪಾಲಿಸಿ ಪ್ರಕಾರ ರಿಜಿಸ್ಟರ್ ಆಸ್ ಎ ಡೈರೆಕ್ಟರ್ ಆ್ಯಂಡ್ AOE MOE ಎಲ್ಲ ಮಾಡ್ಕೊಂಡು ನಮ್ಮ ಇಬ್ಬರಸಲ್ಲೇ ಇರುವಂಥದ್ದು ನಿರಂಜನ ಆರೋಗ್ಯ ಮತ್ತು ಶಿವಣ್ಣ. ಓಕೆ, ಸೊ ಇದನ್ನು ಬಿಟ್ಟು ನಾವು ಬೇರೆಯವರಿಗೆ ಇದುವರೆಗೂ ಯಾವುದೇ ಥರದ ಏನು ಶೇರ್ಸ್ ಆಗಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು ಮಾಡ್ಕೊಂಡಿಲ್ಲ. ಇದುವರೆಗೂ ನಮ್ಮ ಸ್ವಂತ ಖರ್ಚಲ್ಲಿ ಆ್ಯಂಡ್ ಇವನ್ ಬೆಂಗಳೂರಲ್ಲಿ ಇದೊಂದು ದೊಡ್ಡ ಪ್ರಾಬ್ಲಮ್ ಇದೆ. ಈ ಮೀಟರ್ ಟ್ಯಾಕ್ಸಿ ಮತ್ತು ಆಟೋಗಳು ಬೇಕು ಅಂತ ಹೇಳಿ ನಮಗೆ ಗುರುತಿಸಿ ಒಂದು ಅಮೌಂಟ್ ಅಂತ ಚಾಲೆಂಜ್ ಗೆದ್ದಿದ್ದಕ್ಕೆ ಅದು ಒಂದು ಸಿಕ್ಕಿರುವಂಥದ್ದು ಇಷ್ಟು, ಮತ್ತು ಕೆಲವೊಬ್ಬರು ಸ್ಪಾನ್ಸರ್ ಅಂತ ಕೊಟ್ಟಿರುವಂಥದ್ದು ಯಾರೋ ದೊಡ್ಡವ್ರು ಇರುವಂಥವ್ರು ಆ ಎಕ್ಸ್ಪೀರಿಯನ್ಸ್ ಇರೋರು. ಅದನ್ನು ಬಿಟ್ಟರೆ ಇನ್ನು ನಮ್ಮ ಇದರಲ್ಲಿ ಪಾರ್ಟ್ನರ್ಶಿಪ್ ಆಗಿರ್ಬೋದು ಏನೂ ನಮ್ಮದು ಇಲ್ಲ. ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಸರ್? ಯಾವ ಥರ ಇನ್ವಾಲ್ವ್ಮೆಂಟ್? ಒಂದು ನಿಮ್ಗೆ ಈಗ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಕೊಟ್ಟಿದ್ದಾರೆ ಅಂತ ಹೇಳಿ. ಈಗ ಪ್ರೆಸೆಂಟು ಈ ನಗರ ಮೀಟರ್ ಟ್ಯಾಕ್ಸಿನ ಆಲ್ಮೋಸ್ಟು ಕೆಲವು ಫೇಸ್ಬುಕ್ಕಲ್ಲಿ ಓದ್ತಿದೆ, ಅದು ಸೋಮಶೇಖರ್ ಐಡಿಲಿ ತುಂಬ ಓದ್ತಿದೆ. ತುಂಬ ಜನ ಕೇಳ್ತಿರ್ತಾರೆ ಅವ್ರಿಗೇನಾದರೂ ನೀವು ಕೊಟ್ಟಿದ್ದೀರಾ ಅಥವಾ ನೀವೇನಾದರೂ ಇನ್ಕ್ಲೂಡಿಂಗು ಏನಾದರೂ ಇದೆಯಾ ನಿಮ್ಮದು ಅವ್ರದ್ದು ಸಂಬಂಧ ಅಂತ. ಇಲ್ಲಿ ಯಾವುದೇ ಥರದ್ದು ಏನೂ ಇಲ್ಲ. ನಾವು ಅವ್ರ ಹತ್ರ ಹೋಗಿ ಕೇಳ್ಕೊಂಡಾಗ ನಾವು ಫಸ್ಟು ಕಂಪ್ನಿ ಅನ್ನೋದು ಸ್ಟಾರ್ಟ್ ಮಾಡಿರಲಿಲ್ಲ. ಅವರು ಜಸ್ಟ್ ಒಂದು ಲೈವ್ ಮಾಡಿದರು, ಯಾವುದು ಓಲಾ ಬಗ್ಗೆ ಲೈವ್ ಮಾಡಿದರು. ಓಲಾ ಬಗ್ಗೆ ಲೈವ್ ಮಾಡಿದಾಗ ಎಕ್ಸ್ಟ್ರಾ ಕಿಲೋಮೀಟ್ರ್ ನಾವು ಏನು ಹಾಕಿರ್ತೀವಿ 5 ಕಿಲೋಮೀಟ್ರ್ ಇಲ್ಲ 10 ಕಿಲೋಮೀಟ್ರ್ ಎಕ್ಸ್ಟ್ರಾ ಹೋದ್ರೆ ಏನಾದರೂ ಆ್ಯಡ್ ಆಗುತ್ತೆ ಅಂತ ಅವರ ಒಂದು ಲೈವ್ ಮಾಡಿದರು. ಆ ಲೈವ್ನ ನೋಡಿಕೊಂಡು ನಾವು ಇದನ್ನ ಪ್ರಾಬ್ಲಮ್ನ ಬಗೆಹರಿಸ್ತಕ್ಕಂತಾನೆ ನಿಮಗೆ ಇವಾಗ ಓಲಾ ಊಬರ್ ಅವರು ಆಲ್ಮೋಸ್ಟ್ ಇವಾಗ ಮೀಟರ್ ಅಷ್ಟೇ ಅಮೌಂಟ್ ಕೊಡ್ತಿರೋದು. ನೀವು ಅಷ್ಟು ತೊಗೊಂಡ್ರೂ ಯಾಕೆ ನೀವು ಅವ್ರಿಗೆ ಇದು ಮಾಡ್ತೀರಾ ಅಂದ್ಬಿಟ್ಟು ನಾವು ಒಂದು ಸೊಲ್ಯೂಷನ್ ತೊಗೊಂಡು ಹೋದ್ವಿ. ಏನಂತ, ಈ ಥರ ನಮ್ಮದು ಜಸ್ಟ್ ಬುಕ್ಕಿಂಗು, ಈ ಥರ ಕಸ್ಟಮರ್ ಬಂದಾಗ ಮೀಟ್ರ್ ಹಾಕಬೇಕು, ಮೀಟ್ರಲ್ಲಿ ಹೋದಾಗ ನಿಮ್ಗೆ ಎಷ್ಟು ಬರುತ್ತೆ ಅಷ್ಟು ನೀವು ಎಲ್ಲಿಗಾದರೂ ಕರ್ಕೊಂಡು ಹೋಗಿ ಅವ್ರಿಗೆ. ನಾವು ಹಾಕಿರೋ ಇದರಿಂದ ಲೊಕೇಶನಿಂದ ಇನ್ನು ಮುಂದೆ ಹೋದ್ರೂ ಮೀಟ್ರಲ್ಲಿ ಮಾಮೂಲಿ ಆ್ಯಡ್ ಆಗುತ್ತೆ, ಆ ಅಮೌಂಟ್ನ ಇಸ್ಕೊಳ್ಳಿ ಅಂದ್ಬಿಟ್ಟು. ಸರಿ ಆಯಿತು ಅಂದ್ಬಿಟ್ಟು ಓಕೆ ಅಂತ ತುಂಬ ಚೆನ್ನಾಗಿದೆ ಕಾನ್ಸೆಪ್ಟು, ನನಗೆ ಇಷ್ಟ ಆಯಿತು, ಇದು ನನ್ನ FEಲಿ ನಾನು ಇದನ್ನು ಮಾಡ್ತೀನಿ ಅಂತ. ಸರಿ ಆಯಿತು. ಇವಾಗ ಅವ್ರೇನು ಹೇಳಿದ್ದು, ನಾನು ಡ್ರೈವರ್ ಒಳ್ಳೇದು ಮಾಡಬೇಕಂತ ನಾವು ಸಂಘಟನೆ ಮಾಡಿರೋದು, ಇದು ತುಂಬ ಚೆನ್ನಾಗಿದೆ, ನಾನು ಇದ್ರ ಬಗ್ಗೆ ನಾನು FEಲಿ ಹಾಕ್ಕೊತೀನಿ, ನಿಮ್ಗೆ ಏನಾದರೂ ಪ್ರಾಬ್ಲಮಾ ಅಂತ ಕೇಳೋದು. ನಾವು ಅವಾಗ ಹಿಂದೆ ಮುಂದೆ ನೋಡಿದ್ವಿ. ಯಾಕೆ ಅಂದರೆ ಏನಾದರೂ ಕೇಳ್ತಾರೋ ಏನಾದರೂ ಮಾಡ್ತಾರಾ ಆ ಥರ ಏನೋ ಅಂತ ಕೇಳ್ತಾರೆ. ಆವಾಗ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ರು, ನಮಗೆ ಯಾವುದೇ ಥರದ್ದು ಏನೂ ಬೇಡ, ನಮ್ಮ ಬಳಿ ನಾನು ಜಸ್ಟ್ ನಾನು FEಲಿ ಹಾಕ್ಕೊತೀನಿ, ನಿಮಗೆ ಏನಾದರೂ ತೊಂದರೆ ಇಲ್ಲ ಅಂದಾಗ ನಮಗೇನೂ ಇಲ್ಲ, ನಿಮ್ಮ ಪಡಿ ನೀವು ಹಾಕ್ಕೊಡಿ ಅಂತ ಹೇಳಿ ಅಷ್ಟೇ. ಬಿಟ್ಟರೆ ಯಾವುದೇ ಥರದ್ದು ಯಾವುದೇ ಸಂಬಂಧ ಇಲ್ಲ, ಏನು 1 ರೂಪಾಯಿನೂ ಇಲ್ಲ, ಯಾವ ಅಗ್ರಿಮೆಂಟು ಇಲ್ಲ, ಯಾವ ಪಾರ್ಟ್ನರ್ಶಿಪ್ಪು ಎಂಥದ್ದು ಇಲ್ಲ. ಯಾರ ಜೊತೆಲಿ? ಸೋಮಶೇಖರ್ ಅನ್ನೋರ ಜೊತೆಲಿ. ಅಲ್ಲ, ಅವರು ಆಗಿರ್ಬೋದು, ಯಾರ ಜೊತೆ ನಾವು ಮಾಡಿ ಯಾರ ಜೊತೆನೂ ಇಲ್ಲ. ಇವನ್ ನೋಡಿ, ಇದು ಈ ಕಾನ್ಸೆಪ್ಟ್ ಚೆನ್ನಾಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಪ್ರಮೋಟ್ ಮಾಡ್ತಿದ್ದಾರೆ. ಅದು ಯಾವ ರೀತಿ ಸಪೋರ್ಟ್ ಬೇಕು ಮಾಡ್ತಿದ್ದಾರೆ. ನಾವು ಅವರು ಈ ಥರ ಮಾಡಿ ಹಾಗೆ ಮಾಡಿ ನಾವು ಇದು ಮಾಡ್ತಾ ಇಲ್ಲ.
ಈ ಕಾನ್ಸೆಪ್ಟ್ ಇನ್ಕ್ಲೂಡಿಂಗು ಪ್ರತಿಯೊಂದು ಅಧ್ಯಕ್ಷರ ಹತ್ರನೂ ನಾವು ಹೋಗಿದೀವಿ, ಎಲ್ಲರ ಹತ್ರನೂ ಯಾರು ಈ ಕಾನ್ಸೆಪ್ಟ್ ನ ಚೆನ್ನಾಗಿಲ್ಲ ಅಂತ ಯಾರು ಹೇಳಿಲ್ಲ, ಇದು ಆಗಲ್ಲ ಅಂತಾನು ಹೇಳಿಲ್ಲ. ಚೆನ್ನಾಗಿದೆ, ಮುಂದೆ ವರ್ಷ ಅಂತ ಹೇಳ್ತಾರೆ ಅಷ್ಟೇ. ಬಟ್ ಯಾರು ಬಂದು ಸಪೋರ್ಟ್ ಮಾಡ್ತಾ ಇಲ್ಲ ಅಷ್ಟೇ. ನಾವು ಕೇಳ್ಬೋದಂದ್ರೆ ನೀವು ಖುದ್ದಾಗಿ ಇದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ. ಖುದ್ದಾಗಿ ನಡ್ಸ್ಕೊಂಡ್ರೆ ಅದು ಡೈರೆಕ್ಟ್ ಆಗಿ ನಾವು ಚಾಲಕರಿಗೆ ಏನ್ ತಲುಪಿಸ್ಬೇಕು ಅದನ್ನ ತಲುಪಿಸ್ತಾ ಇದೀವಿ. ಅವ್ರ ಕಡೆಯಿಂದ ಏನ್ ಇದು ಬರ್ತಿದೆ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಆಮೇಲೆ 24 hours 24 rupees ಇರುತ್ತಾ ಇಲ್ಲ ಪೀಕ್ ಅವರ್ ನೀವೇನಾದ್ರು ಜಾಸ್ತಿ ಮಾಡ್ತೀರಾ? ನಾನ್ ಪೀಕ್ ಅವರ್ ನಾವು ಒಂದು ಪೈಸಾನು ಮೀಟ್ರಲ್ಲಿ ಒಂದು ಪೈಸಾನು ಎಕ್ಸ್ಟ್ರಾ ಮಾಡಕ್ ಬರಲ್ಲ. ಏನ್ ನೀವು ಹೋಗಿ ಮೀಟ್ರಲ್ಲಿ ಇದನ್ನ 12 o'clock 10% ನೀವು ಏನ್ ಹೋಗಿ ಮೀಟರ್ ಪಾಸಿಂಗ್ ಮಾಡಿಸ್ಕೊಂಡ್ ಬರ್ತೀರಾ, ಸೀಲ್ ಆಗಿರುತ್ತೆ, ಮುಗೀತದು. ಕೊಟ್ಬಿಡಿ. ಮತ್ತೆ ಈಗ ಇದು ಇನ್ಕ್ಲೂಡಿಂಗ್ ಟ್ಯಾಕ್ಸಸ್ ಅಥವಾ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸ್ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಕೊಟ್ಟಿರೋದು ನಿಮಗೆ ಇದು ಟೈಮ್ ಕೊಟ್ಟಿದ್ದಾರೆ, ಬೆಳಿಗ್ಗೆ ರಾತ್ರಿ 12 ಗಂಟೆಯಿಂದ 6 ಗಂಟೆವರೆಗೂ ಸಂಚಾರ ಸ್ನ್ಯಾಕ್ಸ್ಗಳಿಗೆ ಪ್ರಯಾಣ ದರ 10% ಜಾಸ್ತಿ. ಈಗ ಆಟೋಗಾದ್ರೆ 1.5, ನಿಮ್ದಾರ 1.1. ಫಾರ್ ಎಕ್ಸಾಂಪಲ್ 100 ರೂಪಾಯಿಗೆ ಮಿನಿಮಮ್ ರೇಟ್ ಇತ್ತು 110 ರೂಪಾಯಿ ಆಗುತ್ತೆ. ಅದು ಮಾತ್ರ ಅಷ್ಟೇ ಇರುವಂಥದ್ದು. ಅದು ನಿಮ್ಮ ಮೀಟ್ರಲ್ಲೇ ಬರುತ್ತೆ. ಇನ್ನು ನಮ್ದು ಇನ್ವಾಲ್ವ್ಮೆಂಟ್ ಇದರಲ್ಲೇ ಇರುವಲ್ಲ, ನಮ್ದು ಇನ್ವಾಲ್ವ್ಮೆಂಟ್ ಇರಲ್ಲ ಇದರಲ್ಲಿ. ನಾವು ಏನು ಇದರಲ್ಲಿ ಕೈ ಹಾಕಲ್ಲ, ಜಸ್ಟ್ ನಮ್ಗೆ ಕಸ್ಟಮರ್ಗೆ ನಿಮ್ಗೆ ಬುಕಿಂಗ್ ಕೊಡ್ತೀವಿ ಅಷ್ಟೇ. ಮತ್ತೆ ಇದರಲ್ಲಿ GST ಮತ್ತೆ ಇದರೆಲ್ಲ ಶುಲ್ಕಗಳಂತ ಇದೆ, ಮತ್ತೆ ಟೋಲು ಮತ್ತೆ ಪಾರ್ಕಿಂಗು, ಸೊ ಅದೆಲ್ಲ ಎಕ್ಸ್ಟ್ರಾ ನೀವು ಕಸ್ಟಮರ್ ತಗೊಳ್ಬೇಕು. ಇಲ್ಲಿ ನಿಮ್ಗಳಿಗೆ GST ಅನ್ನೋದು ನೀವೇನಾದ್ರೂ 20 lakh, ಒಂದು ನಿಮಿಷ, 20 lakh 20 ಲಕ್ಷ 1 ವರ್ಷದ ಒಳಗಡೆ ನೀವೇನಾದ್ರೂ ಟ್ರಾನ್ಸಾಕ್ಷನ್ ಮಾಡಿದ್ರೆ ಡ್ರೈವರ್ ಆಗಿ ಅವಾಗ ನೀವು GST ಅದು ಡೈರೆಕ್ಟ್ ಬರುತ್ತೆ. ಈಗ ನನ್ನ ಕಂಪನಿಗೆ ಹಣ ಬಂದು ಕಸ್ಟಮರ್ ಕಂಪನಿಗೆ ಹಣ ಕೊಟ್ಟರು ಅಂದರೆ ಅವಾಗ ನಾನು GST ಕೊಡ್ತೀನಿ. ನೀವೇನೇ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಕೊಡ್ತೀರಲ್ಲ ಅದಕ್ಕೆ ನಾನು GST ಕೊಡ್ಬೇಕು, ನಾನು ಕೊಟ್ಟು ಕಳ್ತೀನಿ. ಕಸ್ಟಮರ್ ಕೊಟ್ಟಿರುವಂಥದ್ದಕ್ಕೆ GST ಇದು ಬರೋಲ್ಲ, ನಿಮ್ಗೆ ಡೈರೆಕ್ಟ್ ಆಗುತ್ತೆ. ಟಾರ್ಗೆಟ್ ಹೇಳಿದ್ರೆ 20 ಲಕ್ಷ ಮಾಡೋದು 5 ಲಕ್ಷ ಮಾಡಿದ್ರೆ ಅಲ್ಲ 1 ಲಕ್ಷ ಮಾಡಕ್ಕೆ ಇವಾಗ ಆಯ್ತಾ ಇಲ್ಲ. ಅಲ್ಲ, ಇಂಡಿಯನ್ ರೂಲ್ಸ್ RBI ರೂಲ್ಸ್ ಪ್ರಕಾರ GST ಏನಿದೆ ಅದರ ಪ್ರಕಾರ ಅದಕ್ಕೆ ಆ ಥರ ಇರುವಂಥದ್ದು. ಸೊ ನಮ್ಮ ಚಾಲಕ ಮಿತ್ರರಿಗೆ ಇನ್ನ ಏನಾದ್ರು ಪ್ರಶ್ನೆ ಕೇಳೋದಿದೆಯಾ? ಸರ್, ಈಗ ಯಾವ್ದೋ ಒಬ್ಬ ಚಾಲಕ ಈಗ ನಗರ ಮಿಟಿ ಟ್ಯಾಕ್ಸಿ ಮಾಡಬೇಕು ಅಂದ್ರೆ ಕೂತ್ಕೊಳ್ಳಿ, ನಾವು ಅಷ್ಟು ಬೇಸಿಕ್ ಎಲ್ಲಿಗೆ ಬರಬೇಕು, ಹೇಗೆ ಮಾಡಬೇಕು ದಯವಿಟ್ಟು ಅದು ತಿಳಿಸ್ಕೊಡಿ. ಚಾರ್ಜಸ್ ಏನಿದೆ ನಿಮ್ದು? ನಾವು ಅಲ್ಲಲ್ಲ, ನಾನೀಗ ಚಾಲಕ, ನನಗೆ ನಿಮ್ಮ ಬಗ್ಗೆ ಗೊತ್ತಾಗಿದೆ, ನಾನಿದು ಅಳವಡಿಸ್ಕೋಬೇಕೀಗ. ನಾನು ಎಲ್ಲಿ ಬರಬೇಕು, ಏನು ಮಾಡಬೇಕು, ಹೇಗೆ ಮಾಡಬೇಕು, ಅದ್ರ ಬಗ್ಗೆ ಅಮೌಂಟ್ ಏನಾದ್ರು ಇನ್ಕ್ಲೂಡಿಂಗು ನಾವು ಮೀಟರ್ ಎಲ್ಲ ಮ್ಯಾನುಫ್ಯಾಕ್ಚರ್ ಹತ್ರ ಮಾತಾಡಿ ಇಷ್ಟು ಸ್ಟೇಟ್ ಅಂತ ಫಿಕ್ಸ್ ಮಾಡಿ ಬಿಟ್ಟಿದ್ದೀವಿ. ನಿಮ್ಮ ಇವರು ರಾಜೇಶ್ ಸರ್ ಅವರು ಅವ್ರೇನೋ ಮಾತಾಡ್ತಿರ್ತಾ ಇದ್ದಾರೆ, ಇನ್ನೊಂದ್ಸತಿ ಮಾತಾಡಲಿ. ಈ ಪ್ರೆಸೆಂಟ್ ಇರೋದನ್ನ ನಾವು ಹೇಳ್ತೀವಿ, ಅವ್ರೇನಾದ್ರು ಮಾತಾಡಿ ಏನಾದ್ರು ಇನ್ನೂ ಕಡಿಮೆ ಆಯಿತು ಅಂದರೆ ನಮ್ಗೆ ಇನ್ನೂ ಒಳ್ಳೆಯದು. ಆಮೇಲೆ ಮೀಟ್ರಲ್ಲಿ ಯಾವುದೇ ಇನ್ನೊಬ್ಬ ವ್ಯಕ್ತಿ ಇದ್ದಿದ್ರಲ್ಲಿ ಕೈವಾಡಗಳು ಯಾವುದೂ ಇಲ್ಲ. ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತುಂಬ ಗ್ರೂಪ್ಗಳಲ್ಲಿ ತುಂಬ ಜನ ಇರ್ತಾರೆ, ನಾವು ಮೀಟ್ರ್ ಹಾಕ್ಸ್ಕೊಂಡ್ರೆ ಇನ್ನೊಬ್ಬಂಗೆ ಲಾಭ ಆ ಥರ ಅಂತ ಹೇಳಿದ್ದೀರಾ. ದಯವಿಟ್ಟು ಇದರಲ್ಲಿ ಯಾವುದೂ ಇಲ್ಲ. ನೀವು ಕೊಡೋ ಅಮೌಂಟಿಗೆ GST ಬಿಲ್ಲು ಸದಾ ಕೊಡ್ತವ್ರೆ ಮ್ಯಾನುಫ್ಯಾಕ್ಚರ್. ನಾವು ಯಾವುದೇ ಡೀಲರ್ ಹತ್ರ ಕಳಿಸ್ತಾ ಇಲ್ಲ, ನಿಮ್ಗೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಹತ್ರ ಕಳಿಸ್ತಾ ಇದ್ದೀವಿ. ನೀವು ಅಲ್ಲಿ ಹೆಂಗಾದ್ರೂ ಒದ್ದಾಡಿ ಏನಾದರೂ ಮಾಡಿ ಅವ್ರಿಗೆ ಕೇಳ್ಕೊಂಡು ಅವ್ರನ್ನ ನೀವು ಮೀಟರ್ನ ಪರ್ಚೇಸ್ ಮಾಡ್ಬೋದು ಫೋನಾಗಿ. ಇಲ್ಲಿ ಯಾವುದೇ ಡೀಲರ್ ಹತ್ರ ಅಂತೂ ಕಳಿಸ್ತಾ ಇಲ್ಲ ನಾವು ಸರ್. ಇವಾಗ ಏರ್ಪೋರ್ಟಲ್ಲಿ ನಿಮ್ಗೆ ಓಲಾ ಬರ್ತಾರೆ ಪ್ಲಾಟ್ಫಾರ್ಮ್ ಇದೆ, ಮುಂದಿನ ದಿನದಲ್ಲಿ ಖಂಡಿತ ಮಾಡಿ. ಸುಮಾರು ಜನದ್ದು ಅದೇ ಇದೆ. ಹಾಗೆ ಇವಾಗ ಏರ್ಪೋರ್ಟ್ ಏನಾದ್ರು ಪಿಕಪ್ ಬಂತು ಅಂತ ಹೇಳ್ತಾರೆ, ಯಾವ ತರ ಅಲ್ಲಿ ಪಿಕಪ್ ಮಾಡಬೇಕು? ಈಗ ರ್ಯಾಪಿಡೋ ನಮ್ಮ ಹತ್ರ ಯಾವ ತರ ಮಾಡ್ತಾ ಇದ್ದೀರಾ ಸರ್? ಪರ್ಸನಲ್ ಪಿಕಪ್ ಪಾಯಿಂಟ್ ಪರ್ಸನಲ್ ಕಸ್ಟಮರ್ ಯಾವ ತರ ನಾವು ಪಿಕಪ್ ಮಾಡ್ಕೊಂಡ್ ಬರ್ತೀವಿ. ಸೇಮ್ ಇದೆ ಪಿಕಪ್ ಪಾಯಿಂಟ್ 1, 2, 3 ಅಂತ ಈ ತರ ಇದೆ. ಓಲಾ ಬಗ್ಗೆ ಅವ್ರಿಗೆ ಸಪ್ರೇಟ್ ಪ್ಲಾಟ್ಫಾರ್ಮ್ ಇದೆ ಸರ್. ಬಟ್ ಈಗ ನಾವು ನಗರ ಮಿಟಿ ಟ್ಯಾಕ್ಸಿ ಬಂದಾಗ ನಾವು ಯಾವ ರೀತಿ ಪಿಕಪ್ ಮಾಡ್ಬೋದು, ಡ್ರಾಪ್ ಮಾಡ್ಬೋದು, ಅದಕ್ಕೆ ಪರ್ಸನಲಿ ಹೋಗ್ತಿರೋಲ್ಲ. ಈಗ ಸದ್ಯಕ್ಕೆ ಪರ್ಸನಲ್ ಕಸ್ಟಮರ್ ಈಗ ನಾವು ಪಿಕಪ್ ಪಾಯಿಂಟ್ 1 ಗೆ ಬರ್ರಿ, 2 ಗೆ ಬರ್ರಿ, 3 ಗೆ ಬರ್ರಿ ಆಮೇಲೆ 1 to 2ಗೆ ಪಿಕಪ್ ಮಾಡ್ಬೇಕಾದ್ರೆ ಆಮೇಲೆ ಪರ್ಸನಲ್ ಕಸ್ಟಮರ್ ಸಂಖ್ಯೆ ಜಾಸ್ತಿ ಆದಾಗ ಮುಂದೆ ಏನು ಮಾಡಬೇಕು ಅದನ್ನು ಖಂಡಿತವಾಗ್ಲೂ ಬಿಸ್ನೆಸ್ ಬೆಳೆದಾಗ ನೀವೇನಾದ್ರು ಚಾನ್ಸಸ್ ಅದು ಅವಾಗ ನಿಮ್ದು ಇರುತ್ತೆ ಬಿಡಿ. ಪ್ರತಿಯೊಂದು ನಾವು ನಿರ್ಧಾರ ತಗೊಳ್ಬೇಕಾದ್ರೆ ಚಾಲಕರಿಗೆ ಸಲಹಾ ಮಂಡಳಿ ತಿಳ್ಕೊಂಡು ಮೀಟಿಂಗ್ ಹಾಕಿ ಇದು ಮಾಡ್ತಾ ಇದೀವಿ ಅಂದ್ಮೇಲೆ ಮುಂದಕ್ಕೆ ಹೋಗ್ತಾರೆ. ನಾನು ಕೇಳೋದಷ್ಟೇ, ಬೆಂಗಳೂರಲ್ಲಿರೋ ಎಲ್ಲ ಅಧ್ಯಕ್ಷರು ಕೇಳೋದಷ್ಟೇ, ಇದ್ರ ಬಗ್ಗೆ ನೀಟಾಗಿ ವಿವರಣೆ ಕೊಡಿ. ದಯವಿಟ್ಟು ತಪ್ಪು ಮಾಹಿತಿ ಅಂತೂ ಯಾರು ಕೊಡಕ್ ಹೋಗ್ಬೇಡಿ. ಯಾವ ಡ್ರೈವರ್ ಆದ್ರೂ ಅಷ್ಟೇ, ಯಾವ ಗ್ರೂಪ್ ಅಲ್ಲೂ ಇದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗ್ಬೇಡಿ. ನನ್ನ ನಂಬರ್ ತುಂಬಾ ತಪ್ಪು ಮಾಹಿತಿಗಳು ಏನೇನಿದೆ ಸರ್ ನಿಮ್ಮ ಗಮನಕ್ಕೆ ಇರೋ ತರ ಹೇಳಿ ಸರ್. ನಾನು ಹೇಳಿದ್ನಲ್ಲ, ಅದೇ ಸೋಮಶೇಖರ್ ಅವ್ರದೇ ಇದ್ರಲ್ಲಿ ಏನೋ ಕೈವಾಡ ಇದೆ, ಅವ್ರೇನೋ ಇದು ಮಾಡ್ತಾರೆ, ಏನೋ ಓನರ್ಶಿಪ್ ಅಂತೆ ಆ ತರ ಎಲ್ಲ ತುಂಬಾ ಜನ ಇದೆ. ಆಮೇಲೆ ಅವ್ರು ಮಾಡ್ತಿರೋದಕ್ಕೆ ಯಾರು ಮುಂದ್ ಬರ್ತಾ ಇಲ್ಲ ಅಂತಾನು ಇದೆ. ಅವ್ರು ಮಾಡ್ತಿದ್ದಾರೆ, ನಾವು ಅದಕ್ಕೆ ಕೈ ಹಾಕಲ್ಲ ಅಂತಾನು ತುಂಬಾ ಜನ, ತುಂಬಾ ಅಧ್ಯಕ್ಷಗಳಲ್ಲೂ ಇದೆ. ಯಾವುದೇ ತರದ್ದು ಇದನ್ನ ದಯವಿಟ್ಟು ನೀವು ಈ ತರ ಮಾಡ್ಕೊಬಿಡಿ. ಕನ್ನಡದವರಾಗಿ ನಾವು